Good afternoon, students. All of you, good afternoon. In the last class, we started that is valence bond theory. This theory was proposed by the scientist name called as Hitler and London. Hitler ಮತ್ತು ಲಂಡನ್ ಅನ್ನೋ ಇಬ್ಬರು ಸೈಂಟಿಸ್ಟ್ಗಳು ಈ VBT ನ ಪ್ರಪೋಸ್ ಮಾಡಿದ್ರು. ಆಕ್ಚುಲಿ ನಿಮಗೆ ಈ ಚಾಪ್ಟರಲ್ಲಿ ದಟ್ ಈಸ್ ಟೋಟಲಿ ಕೆಮಿಕಲ್ ಬಾಂಡಿಂಗ್ ಅಲ್ಲಿ 4 ಥಿಯರೀಸ್ ಡಿಸ್ಕಸ್ ಮಾಡಿದ್ದೇನೆ. ಒನ್ ಈಸ್ ಲೀವಿಸ್ ಥಿಯರಿ, ಅರ್ಥ ಆಯ್ತಾ? ಆ ಲೀವಿಸ್ ಥಿಯರಿಯಲ್ಲಿ ವೆರಿ ಇಂಪಾರ್ಟೆಂಟ್ ಲೀವಿಸ್ ಡಾಟ್ ಸ್ಟ್ರಕ್ಚರ್ಸ್ ರೆಸೊನೆನ್ಸ್, ಅರ್ಥ ಆಯ್ತಾ? ನೆಕ್ಸ್ಟ್ ಬಾಂಡ್ ಪ್ಯಾರಾಮೀಟರ್ಸ್, ಅರ್ಥ ಆಯ್ತಾ? ಇವೆಲ್ಲ ಇಂಪಾರ್ಟೆಂಟ್. ಬಟ್ ಸೋ ಮೆನಿ ಡಿಮೆರಿಟ್ಸ್ ಆರ್ ದೇರ್ ಇನ್ ಲೀವಿಸ್ ಥಿಯರಿ, ಅರ್ಥ ಆಯ್ತಾ? ಆಕ್ಚುಲಿ ಶೇಪ್ಸ್ ಆಫ್ ಮಾಲಿಕ್ಯೂಲ್ಸ್ ಬಗ್ಗೆ, ಅರ್ಥ ಆಯ್ತಾ? ಅದರ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಬಗ್ಗೆ ಯಾವುದು ಏನು ಡಿಸ್ಕಸ್ ಮಾಡಲಿಲ್ಲ ಅಲ್ಲಿ, ಜಸ್ಟ್ ಸ್ಟ್ರಕ್ಚರ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡಿದ್ದು. ಅವನ್ನೆಲ್ಲ ನೆಕ್ಸ್ಟ್ ಥಿಯರೀಸಲ್ಲಿ ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದಾರೆ, ಅರ್ಥ ಆಯ್ತಾ? ಈ 4 ಥಿಯರೀಸಲ್ಲಿ ಯಾವ್ಯಾವುದಪ್ಪ ಅಂದರೆ, ಒನ್ ಈಸ್ ಲೀವಿಸ್ ಥಿಯರಿ, VBT, ವೆಸ್ಪರ್ ಥಿಯರಿ, VSEPR ಥಿಯರಿ, MOT. ಈ 4 ಥಿಯರೀಸ್ ಮೇಲೆ ಆಕ್ಚುಲಿ ಪ್ರತಿಯೊಂದು ಇಯರಲ್ಲೂ ಕೂಡ ನಾಟ್ ಓನ್ಲಿ ಥಿಯರಿ ಪಾಯಿಂಟ್ ಆಫ್ ವ್ಯೂ, ನೀಟ್ ಅಂಡ್ CETಗೆ, ಅರ್ಥ ಆಯ್ತಾ? ನೋಡಿ, CET ಆದರೆ 4ರಿಂದ 5 ಕ್ವಶನ್ಸ್ ಇರ್ತವೆ ಪ್ರತಿ ಇಯರ್. ನೀಟಲ್ಲಾದರೆ 3ರಿಂದ 4 ಕ್ವಶನ್ಸ್ ಇರ್ತವೆ. 3ರಿಂದ 4 ಕ್ವಶನ್ಸ್ ನೀಟಲ್ಲಿ, 4ರಿಂದ 5 ಕ್ವಶನ್ಸ್ ದಟ್ ಈಸ್ CETಯಲ್ಲಿ, ಅರ್ಥ ಆಯ್ತಾ? JEE ಆದರೂ ಸಹ ನೀವು ಕನಿಷ್ಠ ಪಕ್ಷ ಅಂದ್ರೆ 3 ಕ್ವಶನ್ಸ್ ಸಿಗುತ್ತೆ ಇದ್ರ ಮೇಲೆ, ಅಷ್ಟು ಇಂಪಾರ್ಟೆಂಟ್ ಈ 4 ಥಿಯರೀಸ್ ಮೇಲೆ, ಅರ್ಥ ಆಯ್ತಾ? MOT ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ, VBT, VSEPR ಥಿಯರಿ, ದಟ್ ಈಸ್ ಲೀವಿಸ್ ಥಿಯರಿ. ನಾವು ಲೀವಿಸ್ ಥಿಯರಿ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದಾಗಿದೆ. ನೆಕ್ಸ್ಟ್ ಈ VBT, VSEPR ಥಿಯರಿ ಮತ್ತು MOT 3 ಪೆಂಡಿಂಗ್ ಇದೆ. ಇವಾಗ ಈ ವೇಲೆನ್ಸ್ ಬಾಂಡ್ ಥಿಯರಿ ಬಗ್ಗೆ ನಾವು ಆಲ್ರೆಡಿ ಪಾಚುಲೇಟ್ಸ್ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ದಿಸ್ ಥಿಯರಿ was proposed by the scientist name called as Hitler and London in the year 1927. Next, further, in the year 1931, the scientist name called as Pauling and Slater. Pauling ಮತ್ತು Slater modified this VBT. ಅರ್ಥ ಆಯ್ತಾ? ಈ VBTಯಲ್ಲಿ ವಾಟ್ ಆರ್ ದ ಪಾಚುಲೇಟ್ಸ್? ಆಕ್ಚುಲಿ ನೀವು VBT ಡಿಸ್ಕಸ್ ಮಾಡಿದ್ರೆ ನೀವು ಅದನ್ನು ಫಸ್ಟ್ ಕಲ್ತ್ಕೊಳ್ಳೋದಕ್ಕಿಂತ ಮೊದಲು ಆರ್ಬಿಟಲ್ಸ್ ಯಾವ್ಯಾವ, ಅರ್ಥ ಆಯ್ತಾ? ಅದ್ರ ಶೇಪ್ಸ್ ಏನಿದೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು. ನಿಮ್ಗೆ ಗೊತ್ತಿದೆ ಆಲ್ರೆಡಿ S ಆರ್ಬಿಟಲ್, P ಆರ್ಬಿಟಲ್, S ಆರ್ಬಿಟಲ್ಸ್, P ಆರ್ಬಿಟಲ್ಸ್, ಅರ್ಥ ಆಯ್ತಾ? ಅಂಡ್ D ಆರ್ಬಿಟಲ್ಸ್, ಅರ್ಥ ಆಯ್ತಾ? ಅಂಡ್ F ಆರ್ಬಿಟಲ್ಸ್. ಈ 4 ಡಿಫರೆಂಟ್ ಟೈಪ್ಸ್ ಆಫ್ ಆರ್ಬಿಟಲ್ಸ್ ಇದೆಯಾ? ವಾಟ್ ಇಸ್ ದ ಶೇಪ್ ಆಫ್ S ಆರ್ಬಿಟಲ್ಸ್? ಸ್ಪೆರಿಕಲ್ ಇನ್ ಶೇಪ್, ಸ್ಪೆರಿಕಲ್ ಶೇಪ್ ಇರುತ್ತೆ. S ಆರ್ಬಿಟಲ್ ದಟ್ ಇಸ್ ಸ್ಪೆರಿಕಲ್ ಇನ್ ಶೇಪ್, ಅರ್ಥ ಆಯ್ತಾ? ಇದು ಡೈರೆಕ್ಷನ್ ಕೂಡ ಒಂದಿಲ್ಲ, ಅರ್ಥ ಆಯ್ತಾ? ನೆಕ್ಸ್ಟ್ P ಆರ್ಬಿಟಲ್ ಡಂಬಲ್ ಇನ್ ಶೇಪ್, ಅರ್ಥ ಆಯ್ತಾ? D ಆರ್ಬಿಟಲ್ ಡಬಲ್ ಡಂಬಲ್ ಇನ್ ಶೇಪ್, D ಆರ್ಬಿಟಲ್ ಡಬಲ್ ಡಂಬಲ್ ಇನ್ ಶೇಪ್, ಅರ್ಥ ಆಯ್ತಾ? ನೆಕ್ಸ್ಟ್ F ಆರ್ಬಿಟಲ್ ಇಟ್ಸ್ ಎ ಕಾಂಪ್ಲಿಕೇಟೆಡ್ ಇನ್ ಶೇಪ್ಸ್, F orbital complicated shapes, D orbitals double in shape, P orbital ಅರ್ಥ ಡಂಬಲ್ ಇನ್ ಶೇಪ್, S orbital spherical in shape. ಇಷ್ಟು ನೀಟಾಗಿ ಗೊತ್ತಿರಬೇಕು ನಿಮಗೆ. ಅದರ ಜೊತೆಗೆ ಈ S ಆರ್ಬಿಟಲ್ಸ್ ಅಲ್ಲಿ, ಅರ್ಥ ಆಯ್ತಾ? S ಆರ್ಬಿಟಲ್ಸ್ ಎಷ್ಟಿರ್ತವೆ S ಸಬ್ಶೆಲ್ ಅಲ್ಲಿ? S ಸಬ್ಶೆಲ್ ಅಲ್ಲಿ, ಅರ್ಥ ಆಯ್ತಾ? ಹೌ ಮೆನಿ S ಆರ್ಬಿಟಲ್? ಓನ್ಲಿ 1 S ಆರ್ಬಿಟಲ್, ಓನ್ಲಿ 1 S ಆರ್ಬಿಟಲ್, ಅರ್ಥ ಆಯ್ತಾ? S ಸಬ್ಶೆಲ್ ಅಂತ ಬರೀಲ್ಲ, S ಸಬ್ಶೆಲ್ ಓನ್ಲಿ 1 S ಆರ್ಬಿಟಲ್. P ಸಬ್ಶೆಲ್ ಅಲ್ಲಿ 3 P ಆರ್ಬಿಟಲ್ಸ್. ಯಾವ್ಯಾವ್ದಂತ ಗೊತ್ತಿತ್ತ? PX, PY, PZ ಗೊತ್ತಿರ್ಬೇಕು. PX ಶೇಪ್ ಗೊತ್ತಿದೆಯಾ? X ಆಕ್ಸಿಸ್ ಮೇಲೆ, ಅರ್ಥ ಆಯ್ತಾ? ದಟ್ ಈಸ್ ಡಂಬಲ್ ಶೇಪ್ ಇದ್ರೆ ದಟ್ ಈಸ್ PX ಆರ್ಬಿಟಲ್. Y ಆಕ್ಸಿಸ್ ಮೇಲೆ ಇದ್ರೆ PY ಆರ್ಬಿಟಲ್. Z ಆಕ್ಸಿಸ್ ಮೇಲೆ ಇದ್ರೆ PZ ಆರ್ಬಿಟಲ್, ಗೊತ್ತಿದೆಯಾ? ನೆಕ್ಸ್ಟ್ D ಆರ್ಬಿಟಲ್ಸ್, ಅರ್ಥ ಆಯ್ತಾ? D ಸಬ್ಶೆಲ್ ಅಲ್ಲಿ D ಆರ್ಬಿಟಲ್ಸ್ ಎಷ್ಟಿರ್ತವೆ? 5 D ಆರ್ಬಿಟಲ್ಸ್ ಇರ್ತವೆ. ಈ 5 D ಆರ್ಬಿಟಲ್ಸ್ ಯಾವ್ದು ಗೊತ್ತಿದೆಯಾ? DXY, DYZ, DXZ,
dx² minus y² and dz². ಅರ್ಥ ಆಯ್ತಾ? ಈ 5 ಆರ್ಬಿಟಲ್ಸ್ ಯಾವುವು ಅಂತ ಗೊತ್ತಿರಬೇಕು. ಅದೇ ಎಫ್ ಸಬ್ಶೆಲ್ನಲ್ಲಿ 7 ಎಫ್ ಆರ್ಬಿಟಲ್ಸ್ ಇರ್ತವೆ. 7 ಎಫ್ ಆರ್ಬಿಟಲ್ಸ್ ಯಾವುವು ಅಂತ ನಾವು ಡಿಸ್ಕಸ್ ಮಾಡೋದು. ಶೇಪ್ಸ್ ಕಾಂಪ್ಲಿಕೇಟೆಡ್, ಅದರಿಂದ ಅದನ್ನು ಸ್ವಲ್ಪ ಸೈಡ್ಗೆ ಇಡಿ. ನೀವು ಕನಿಷ್ಠ ಪಕ್ಷ ಇಲ್ಲಿವರೆಗೂ ನೀಟಾಗಿ ಶೇಪ್ಸ್ ಸಮೇತ ಗೊತ್ತಿರಬೇಕು. ಅರ್ಥ ಆಯ್ತಾ? ಎಸ್ ಸಬ್ಶೆಲ್ನಲ್ಲಿ 1s ಆರ್ಬಿಟಲ್ ಇರುತ್ತೆ. ಆದ್ರಿಂದನೇ ಎಸ್ ಸಬ್ಶೆಲ್ ಹ್ಯಾವಿಂಗ್ ದ ಮ್ಯಾಕ್ಸಿಮಮ್ ಟು ಹೋಲ್ಡ್ ಓನ್ಲಿ 2 ಎಲೆಕ್ಟ್ರಾನ್ಸ್. ಯಾಕಂದರೆ ಒಂದೊಂದು ಆರ್ಬಿಟಲಲ್ಲಿ 2 ಎಲೆಕ್ಟ್ರಾನ್ಸ್, ಮ್ಯಾಕ್ಸಿಮಮ್ ಆಫ್ 2 ಎಲೆಕ್ಟ್ರಾನ್ಸ್ ಕ್ಯಾನ್ ಅಕಾಮಿಡೇಟ್ ಇನ್ ಒನ್ ಎನಿ ಆರ್ಬಿಟಲ್. ಅದು ಎಸ್ ಆರ್ಬಿಟಲ್, ಪಿ ಆರ್ಬಿಟಲ್, ಡಿ ಆರ್ಬಿಟಲ್, ಎಫ್ ಆರ್ಬಿಟಲ್, ಯಾವುದೇ ಆರ್ಬಿಟಲ್ ಆಗಿರ್ಬೋದು. ಒಂದು ಆರ್ಬಿಟಲಲ್ಲಿ 2 ಎಲೆಕ್ಟ್ರಾನ್ಸ್ ಮಾತ್ರ ಅಕಾಮಿಡೇಟ್ ಮಾಡಲಿಕ್ಕೆ ಅರ್ಥ ಆಯ್ತು ಪಾಸಿಬಿಲಿಟಿ ಇರುತ್ತೆ. ಗೊತ್ತಿದೆ ನಿಮಗೆ ಅದು. ಆದ್ರಿಂದನೇ ಎಸ್ ಸಬ್ಶೆಲ್ ಓನ್ಲಿ 1 ಎಸ್ ಆರ್ಬಿಟಲ್ ಇರುತ್ತೆ, 1 ಎಸ್ ಆರ್ಬಿಟಲ್ ಇರುತ್ತೆ, ಅದರಿಂದ 2 ಎಲೆಕ್ಟ್ರಾನ್ಸ್ ಮಾತ್ರ. ಪಿ ಸಬ್ಶೆಲ್ ಅಲ್ಲಿ 3 ಪಿ ಆರ್ಬಿಟಲ್ಸ್ ಇರುತ್ತೆ, ಪಿ ಎಕ್ಸ್, ಪಿ ವೈ, ಪಿ ಝೆಡ್, ಅದರಿಂದ 6 ಎಲೆಕ್ಟ್ರಾನ್ಸ್ ಹೋಲ್ಡ್ ಮಾಡುತ್ತೆ. ಡಿ ಸಬ್ಶೆಲ್ ಅಲ್ಲಿ 5 ಡಿ ಆರ್ಬಿಟಲ್ಸ್ ಇರ್ತವೆ, 5 ಡಿ ಆರ್ಬಿಟಲ್ಸ್, ಡಿ ಎಕ್ಸ್ ವೈ, ಡಿ ವೈ ಝೆಡ್, ಡಿ ಎಕ್ಸ್ ಝೆಡ್, ಡಿ ಎಕ್ಸ್ ವೈ ಮೈನಸ್ ವೈ ಸ್ಕ್ವೇರ್ ಅಂಡ್ ಡಿ ಝೆಡ್ ಸ್ಕ್ವೇರ್, ಅದರಿಂದ 10 ಎಲೆಕ್ಟ್ರಾನ್ಸ್. ಪಿ ಸಬ್ಶೆಲ್ ಅಲ್ಲಿ 10 ಎಲೆಕ್ಟ್ರಾನ್ಸ್, ಇದರಲ್ಲಿ 2, ಇದರಲ್ಲಿ 6, ಇದರಲ್ಲಿ 2. ಅರ್ಥ ಆಯ್ತಾ? ಎಸ್ ಆರ್ಬಿಟಲ್ 2, ಪಿ ಸಬ್ಶೆಲ್ ಅಲ್ಲಿ. ಅರ್ಥ ಆಯ್ತಾ? ನೋಡಿ ಇಲ್ಲಿ 2, 6, 10, 7, 14 7 ಆರ್ಬಿಟಲ್ಸ್ ತಾನೆ. ಎಸ್ ಸಬ್ಶೆಲ್ 2 ಎಲೆಕ್ಟ್ರಾನ್ಸ್, ಪಿ ಸಬ್ಶೆಲ್ 6 ಎಲೆಕ್ಟ್ರಾನ್ಸ್, ಡಿ ಸಬ್ಶೆಲ್ 10 ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಎಫ್ ಸಬ್ಶೆಲ್ ಅಲ್ಲಿ 14 ಎಲೆಕ್ಟ್ರಾನ್ಸ್. 14 ಅಂದರೆ 7 ಎಫ್ ಆರ್ಬಿಟಲ್ಸ್ ಇರುತ್ತೆ, ಒಂದೊಂದರಲ್ಲಿ 2, ಟೋಟಲ್ 14 ಆಯ್ತಾ? ಇದೆಲ್ಲ ನಿಮ್ಗೆ ತಿಳಿದಿರ್ಬೇಕು. ಆವಾಗ ನಿಮಗೆ ಬ್ಯಾಲೆನ್ಸ್ ಮಾಡ್ತೀರಿ, ಈಸಿ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಇದರ ಜೊತೆಗೆ ನಿಮಗೆ ಎಲೆಕ್ಟ್ರಾನಿಕ್ ಕನ್ವರ್ಷನ್ ಬರೆಯೋದು ಬರಬೇಕು. ಎಲ್ಲಿವರೆಗೂ ಅಪ್ ಟು ಜಿಂಕ್ವರೆಗೂ ನೀವು ಪರ್ಫೆಕ್ಟ್ ಆಗಿದ್ರೆ ಸಾಕು ಅಟ್ಲೀಸ್ಟ್. ಅರ್ಥ ಆಯ್ತು? ಎಲ್ಲಕ್ಕೂ ಅದೇ ಟೈಪಲ್ಲೇ ನಿಮ್ಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಇವಾಗ ಈ ಯಾವ್ಯಾವ ಸಬ್ಶೆಲ್ ಎಷ್ಟು ಆರ್ಬಿಟಲ್ಸ್ ಇರುತ್ತೆ ಅದ್ರ ಶೇಪ್ಸ್ ಎಲ್ಲ ಗೊತ್ತಿರ್ತಾನೆ. ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೀವು ವ್ಯಾಲೆನ್ಸ್ ಬಾಂಡ್ ಥಿಯರಿ ಡಿಸ್ಕಸ್ ಮಾಡೋದಕ್ಕಿಂತ ಮೊದಲು ನಿಮ್ಗೆ ಗೊತ್ತಿರಬೇಕು. ಅರ್ಥ ಆಯ್ತಾ? ಎಲೆಕ್ಟ್ರಾನಿಕ್ ಕನ್ವರ್ಷನ್, ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಆದರೆ ಅಟಾಮಿಕ್ ನಂಬರ್ 1, ದಟ್ ಈಸ್ 1s1 ಅಲ್ವಾ? ಅರ್ಥ ಆಗಿದೆಯಾ? ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಯು ಟೇಕ್ ಆಕ್ಸಿಜನ್ ಆದರೆ ಆಕ್ಸಿಜನ್ ನಂಬರ್ ಅಂದರೆ ಅಟಾಮಿಕ್ ನಂಬರ್ 8, ದಟ್ ಈಸ್ 1s2, 2s2, 2p4 ಅಲ್ವಾ? ಈ ಥರ ಎಲೆಕ್ಟ್ರಾನಿಕ್ ಕನ್ವರ್ಷನ್ ಬರೀತಕ್ಕಂಥದ್ದು ಗೊತ್ತಿರಬೇಕು. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಸಲ್ಫರ್ ಅಂದರೆ ದಟ್ ಈಸ್ 16. ಅರ್ಥ ಆಯ್ತಾ? 1s2, 2s2, 2p6, 3s2, 3p. ಅರ್ಥ ಆಯ್ತಾ? ಅಲ್ಲಿಗೆ 12 ಆಯ್ತಾ? 12 + 4 ಅಲ್ವಾ? 16 ಆಗಲಿಲ್ವಾ? ಅದೇ ದಟ್ ಈಸ್ ಫ್ಲೋರಿನ್ ಆದರೆ ಅರ್ಥ ಆಯ್ತಾ? ಅಟಾಮಿಕ್ ನಂಬರ್ 9, 1s2, 2s2, 2p5 ಅಲ್ವಾ? ಇವಾಗ ನಿಮಗೂ ಬರೀಬೋದಾ? ಹೀಲಿಯಂ ಎಲೆಕ್ಟ್ರಾನಿಕ್ ಕನ್ವರ್ಷನ್ 2s2, 2p4. ಇದು ಓವರ್ ನಿಯಾನ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಅರ್ಥ ಆಯ್ತಾ? 3s2, 3p4 ಅಲ್ವಾ? ಇದನ್ನು ಬರೀಬೋದಾ? ಹೀಲಿಯಂ 2s2, 2p5 ಇನ್ನು ಕೂಡ ಬರೀಬೋದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಅರ್ಥ ಆಯ್ತಾ? ಅದೇ ಥರ ನೈಟ್ರೋಜನ್ ಅಟಾಮಿಕ್ ನಂಬರ್ 7, 1s2, 2s2, 2p3 ಅಲ್ವಾ? ಇದನ್ನು ಓವರ್ ಹೀಲಿಯಂ 2s2, 2p3 ಹಿಂಗೆ ಬರೀಬೇಕು. ಈ ಥರ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬರೀತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ, ಈಸಿ ಆಗುತ್ತೆ. ಅರ್ಥ ಆಯ್ತಾ? ಇವಾಗ ನೀವು ಇಷ್ಟು ನೀಟಾಗಿ ತಿಳ್ಕೊಂಡಿದ್ದಾರೆ ಅಂದರೆ ಇವಾಗ ಪಾಚುಲೇಟ್ಸ್ ಈಸಿ ಇದೆ, ನೀವು ಓದಬೇಕಾಗ ನೀವು ಪಾಚುಲೇಟ್ಸ್ ಅದನ್ನೇ ಗಟ್ಟು ಹೊಡಿಬೇಕು ಅಂತ ಬಿಟ್ಟೇನಿಲ್ಲ. ಅರ್ಥ ಆಯ್ತಾ? ನೀವು ಪ್ರತಿಯೊಂದು ಪಾಚುಲೇಟ್ ಬಗ್ಗೆನೂ ಗೊತ್ತಿರಬೇಕು. ಅವಾಗೇ ನಿಮಗೆ ಏನು ಪಾಚುಲೇಟ್ಸ್ ಥಿಯರಿ ಪಾಯಿಂಟ್ ಆಫ್ ಇಂಪಾರ್ಟೆಂಟ್, ನಾ ಥಿಯರಿ ಓದ್ಕೊಡೋದ್ರೆ ಇಲ್ಲ, ಪರ್ಫೆಕ್ಟ್ ಆಗಿರ್ಬೇಕು. ವಾಟ್ ಇಸ್ ದ ಫಸ್ಟ್ ಪಾಚುಲೇಟ್? ನಂಬರ್ 1 ಪಾಯಿಂಟ್. ಅರ್ಥ ಆಯ್ತಾ? ವೆರಿ ಸಿಂಪಲ್. ಆಕ್ಚುಲಿ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು VBT. ಅರ್ಥ ಆಯ್ತಾ? ಎ ಕೋವೆಲೆಂಟ್ ಬಾಂಡ್ ಈಸ್ ಫಾರ್ಮ್ಡ್ ಬೈ ದ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್. 2 ಅಟಾಮಿಕ್ ಆರ್ಬಿಟಲ್ಸ್. ಇವು ಅಟಾಮಿಕ್ ಆರ್ಬಿಟಲ್ಸ್ ಅಂದ ತಕ್ಷಣ ನಿಮ್ಮ ಮೈಂಡ್ಗೆ ಯಾವ್ಯಾವುದು ಎಸ್ ಆರ್ಬಿಟಲ್ ಸ್ಫೆರಿಕಲ್ ಶೇಪ್ ಇರುತ್ತೆ, ಪಿ ಆರ್ಬಿಟಲ್ ಡಬಲ್ ಶೇಪ್ ಇರುತ್ತೆ, ಡಿ ಆರ್ಬಿಟಲ್ ಡಬಲ್ ಶೇಪ್ ಇರುತ್ತೆ, ಈ ಥರ ಮೈಂಡಿಗೆ ಬಂದಿಟ್ಟಿರ್ಬೇಕು. ಅರ್ಥ ಆಯ್ತಾ? ಆ ಅಟಾಮಿಕ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗಿಬಿಟ್ಟು
ಅರ್ಥ ಆಯ್ತಾ? ಸರ್ಟನ್ ಎಕ್ಸ್ಟೆಂಟ್ ಅಲ್ಲಿ ಓವರ್ಲ್ಯಾಪ್ ಆಗಲೇಬೇಕು, ಆದ್ರೇನೆ ಒಂದು ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗ್ತಕ್ಕಂಥದ್ದು. ಸರ್ಟನ್ ಎಕ್ಸ್ಟೆಂಟ್ ಅಂದ್ರೆ ಎಷ್ಟು ಸರ್ ಅಂದ್ರೆ ಲೆಸ್ ದ್ಯಾನ್ 50%. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಲೆಸ್ ದ್ಯಾನ್ 50%. 50% ಮೋರ್ ಇರಲ್ಲ. ಯಾಕಿರಲ್ಲ ಅಂದರೆ 50% ಮೋರ್ ಹೋದರೆ ನ್ಯೂಕ್ಲಿಯಸ್ ನಿಯರ್ ಬರ್ತಾವ. ನ್ಯೂಕ್ಲಿಯಸ್ ನಿಯರ್ ಬಂದಾಗ ರಿಪಲ್ಷನ್ ಆಗತ್ತಾ? ಅದರಿಂದ 50%ಗಿಂತ ಮೋರ್ ಇರಲ್ಲ. ಅರ್ಥ ಆಯ್ತಾ? ಟೋಟಲಿ when a covalent bond is formed by the overlapping of two atomic orbitals. ಎಂತ ಅಟಾಮಿಕ್ ಆರ್ಬಿಟಲ್ಸ್? ಅರ್ಥ ಆಯ್ತಾ? 2 half-filled atomic orbitals. 2 half-filled atomic orbitals ಆಫ್ ಸೇಮ್ ಆಟಮ್ಸ್ ಆಗಿರ್ಬೋದು ಅಥವಾ ಡಿಫರೆಂಟ್ ಆಟಮ್ಸ್ ಆಗಿರ್ಬೋದು, ಬಟ್ ದಟ್ 2 half-filled atomic orbitals ವಿತ್ ಹ್ಯಾವಿಂಗ್ ಆಪೋಸಿಟ್ ಸ್ಪಿನ್ಸ್. ಅದು ಕೂಡ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಇವಾಗ ಫಾರ್ ಎಕ್ಸಾಂಪಲ್, ಅರ್ಥ ಆಯ್ತಾ, ಯು ಟೇಕ್ HCl ಫಾರ್ಮ್ ಆಗ್ತಿದೆ ಅಂದರೆ, ಅಥವಾ ಹೈಡ್ರೋಜನ್, ಅರ್ಥ ಆಯ್ತಾ, ಈ ಇದರ ಮಧ್ಯದಲ್ಲಿ ಅರ್ಥ ಆಯ್ತಾ ಒಂದು ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗಬೇಕಾದ್ರೆ, ಅರ್ಥ ಆಯ್ತಾ, ಇದರಲ್ಲಿ 2 ಸೇಮ್ ಐಟಮ್ಸ್ ಇದೆ, ಇದರಲ್ಲಿ ಡಿಫ್ರೆಂಟ್ ಐಟಮ್ಸ್ ಇದೆ ಅಲ್ವಾ? ಹೆಚ್ಚೊಂದು Cl ಒಂದಿದೆ, ಇಲ್ಲಿ 2 ಹೈಡ್ರೋಜನ್ಸ್. ಈ ಥರ ಸೇಮ್ ಐಟಮ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಐಟಮ್ಸ್ ಅಲ್ಲಿ ಆಗಿರ್ಬೋದು ಇರ್ತಕ್ಕಂಥ ಒಂದು ದ ಆರ್ಬಿಟಲ್ಸ್ ಕಂಟೈನಿಂಗ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ವಿತ್ ಆಪೋಸಿಟ್ ಸ್ಪಿನ್ಸ್, ಅದು ವಿತ್ ಆಪೋಸಿಟ್ ಸ್ಪಿನ್ಸ್. ಅರ್ಥ ಆಯ್ತಾ? ಅವು ಸರ್ಟನ್ ಎಕ್ಸ್ಟೆಂಟ್ ಅಲ್ಲಿ ಓವರ್ಲ್ಯಾಪ್ ಆಗಿಬಿಟ್ಟು ಒಂದು ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗುತ್ತೆ. ಫಸ್ಟ್ ಪಾಸ್ಲೆಟ್ ಅರ್ಥ ಆಗಿದೆಯಾ? ಕೋವೆಲೆಂಟ್ ಬಾಂಡ್ ಹೆಂಗ್ ಫಾರ್ಮ್ ಆಗುತ್ತೆ ಅಂದ್ರೆ 2 ಅಟಾಮಿಕ್ ಆರ್ಬಿಟಲ್ಸ್, ಅರ್ಥ ಆಯ್ತಾ, ದಟ್ ಅಟಾಮಿಕ್ ಆರ್ಬಿಟಲ್ಸ್ ಆಫ್ ಸೇಮ್ ಆಟಮ್ಸ್ ಆಗಿರ್ಬೋದು ಡಿಫರೆಂಟ್ ಆಟಮ್ಸ್ ಕಂಟೈನಿಂಗ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ವಿತ್ ಆಪೋಸಿಟ್ ಸ್ಪಿನ್ಸ್ ಆರ್ ಅಂಡರ್ಗೋ ಓವರ್ಲ್ಯಾಪ್. ಅರ್ಥ ಆಯ್ತಾ? ಟು ಫಾರ್ಮ್ ಕೋವೆಲೆಂಟ್ ಬಾಂಡ್, ಟು ಫಾರ್ಮ್ ಎ ಕೋವೆಲೆಂಟ್ ಬಾಂಡ್. ಅರ್ಥ ಆಗಿದೆಯಾ? ಇವಾಗ ಫಾರ್ ಎಕ್ಸಾಂಪಲ್ ಇದನ್ನು ತಗೊಳ್ಳಿ, ಒಂದು S ಆರ್ಬಿಟಲಲ್ಲಿ ಒಂದು ಹೈಡ್ರೋಜನ್, ಅರ್ಥ ಆಯ್ತಾ, ಒಂದು ಹೈಡ್ರೋಜನಲ್ಲಿ 1 S ಆರ್ಬಿಟಲ್ ಇರುತ್ತೆ, ಅದರಲ್ಲಿ 1 ಎಲೆಕ್ಟ್ರಾನ್ ಇರುತ್ತೆ, ಇರಲ್ಲ. ನೆಕ್ಸ್ಟ್ ಇನ್ನೊಂದು ಹೈಡ್ರೋಜನಲ್ಲಿ, ಅರ್ಥ ಆಯ್ತಾ, ಅದರಲ್ಲಿ ಆಪೋಸಿಟ್ ಸ್ಪಿನ್, ಇದೊಂದು ಹೈಡ್ರೋಜನ್, ಇದನ್ನೊಂದು ಹೈಡ್ರೋಜನ್, ಎರಡು ಓವರ್ಲ್ಯಾಪ್ ಆಗಿಬಿಟ್ಟು to form a covalent bond, to form a covalent bond, that is sigma bond. ಅರ್ಥ ಆಯ್ತಾ? ಅಲ್ಲಿಗೆ ಫಸ್ಟ್ ಪಾಸ್ಟ್ ಅರ್ಥ ಆಗಿದೆ ಅನ್ಸುತ್ತೆ. ಈ ಥರ ಸೇಮ್ ಆಗಿರ್ಬೋದು, ಡಿಫ್ರೆಂಟ್ ಕೂಡ ಆಗಿರ್ಬೋದು. ಸರ್ ಇದರಲ್ಲಿ ಡಿಫ್ರೆಂಟ್ ಆದರೆ ಹೆಂಗಾಗುತ್ತೆ ಸರ್? ಅರ್ಥ ಆಯ್ತಾ? ಇದು ಫಾರ್ ಎಕ್ಸಾಂಪಲ್ ಸೇಮ್ ಹೈಡ್ರೋಜನ್ ಸೇಮ್, ಅದರಲ್ಲಿ Cl ಅಟಾಮಿಕ್ ನಂಬರ್ ಎಷ್ಟು? 17. ಅರ್ಥ ಆಯ್ತು? ನಾನು ಹಿಂಗೆ ಬರೀಲ್ಲ, ನಿಯಾನ್ 3s2 3p5 ಅಂತ ಬರೀಲ್ಲ. ಅರ್ಥ ಆಗಿದೆಯಾ? ಇವಾಗ ನಿಯಾನ್ ಇದು 3s ಅಟಾಮಿಕ್ ಆರ್ಬಿಟಲ್, ಇವು 3p ಅಟಾಮಿಕ್ ಆರ್ಬಿಟಲ್ಸ್, 3px 3py 3pz. ಇದರಲ್ಲಿ 2 ಇದೆ, ಇದರಲ್ಲಿ 5 ಇದಾವೆ, ಬಟ್ ಇದು ಆಪೋಸಿಟ್ ಸ್ಪಿನ್. ಇದು ಮೇಲ್ಗಡೆಗಿದ್ರೆ ಅದು ಕೆಳಗಡೆಗೆ. ಅರ್ಥ ಆಯ್ತಾ? ಇದು ಆರ್ಬಿಟಲ್ಲು, ಈ ಆರ್ಬಿಟಲ್ಲು, ಇದು ಯಾವ ಆರ್ಬಿಟಲ್ಲು? 3pz ತಾನೆ. ಅರ್ಥ ಆಯ್ತಾ? ಅದು ಯಾವ ಶೇಪ್ ಇರುತ್ತೆ? ಪಿ ಆರ್ಬಿಟಲ್ ಡಂಬಲ್ ಶೇಪ್ ಇರುತ್ತೆ. ಅರ್ಥ ಆಯ್ತಾ? ಇಲ್ಲಿ 2 ಎಲೆಕ್ಟ್ರಾನ್ಸ್, 2 ಎಲೆಕ್ಟ್ರಾನ್ಸು, ಇಲ್ಲಿ 2 ಎಲೆಕ್ಟ್ರಾನ್ಸ್, ಇದು ಮತ್ತು ಇದು 2. ಅರ್ಥ ಆಯ್ತಾ? ಇದರಲ್ಲೂ ಕೂಡ ಅಷ್ಟೇ ಆಪೋಸಿಟ್ ಸ್ಪಿನ್. ಅರ್ಥ ಆಗಿದೆಯಾ? 2 ಎಲೆಕ್ಟ್ರಾನ್ಸ್, ಇದು ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಅರ್ಥ ಆಗಿದೆ ಅನ್ಸುತ್ತೆ? ಎ ಕೋವೆಲೆಂಟ್ ಬಾಂಡ್, ದಟ್ ಇಸ್ ಸಿಗ್ಮಾ ಬಾಂಡ್, ಈಸ್ ಫಾರ್ಮ್ಡ್ ಬೈ ದ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್, ಬೈ ದ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್. ಅದು ನಿಮಗೆ ಬರೀ ಬೈ ದ ಓವರ್ಲ್ಯಾಪಿಂಗ್ ಆಫ್ 2 half-filled atomic orbitals containing opposite spins ಇರಬೇಕು. ಅರ್ಥ ಆಯ್ತಾ? ಆಫ್ ಸೇಮ್ ಐಟಮ್ಸ್, ಈ ಥರ ಸೇಮ್ ಐಟಮ್ಸ್ ಆರ್ ಡಿಫರೆಂಟ್ ಐಟಮ್ಸ್. ಅರ್ಥ ಆಗಿದೆ ಅನ್ಸುತ್ತೆ? ನೆಕ್ಸ್ಟ್ ಸೆಕೆಂಡ್ ಪಾಸ್ಚುಲೇಟ್ ಏನು ಹೇಳ್ತಾ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ವೆನ್ ಎ ಓವರ್ಲ್ಯಾಪಿಂಗ್, ಅರ್ಥ ಆಯ್ತಾ, ವೆನ್ ದ ಓವರ್ಲ್ಯಾಪಿಂಗ್ ಬಿಟ್ವೀನ್ ದ ಆರ್ಬಿಟಲ್ಸ್ ಈಸ್ ಗ್ರೇಟರ್, ಅಂದರೆ ಈ ಥರ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗುತ್ತೆ ನೋಡು, ಅದು ಜಾಸ್ತಿ ಆದರೆ ದ ಬಾಂಡ್ ಈಸ್ ಸ್ಟ್ರಾಂಗರ್ ಆ್ಯಂಡ್ ವೈಸ್ ವರ್ಸ. ಅರ್ಥ ಆಯ್ತಾ? ಇವಾಗ ಕರೆಕ್ಟಾಗಿ ಓವರ್ಲ್ಯಾಪ್ ಅಂದರೆ ಆಕ್ಸಿಡೆಂಟ್, ಕರೆಕ್ಟಾಗಿ ಒಂದು ಕಾರು ಇನ್ನೊಂದು ಕಾರು ಮಧ್ಯಕ್ಕೆ ಗುದ್ದುಕೊಂಡ್ರೆ ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ. ಅದು ಹಿಂಗೆ ಸೈಡಲ್ಲಿ ಟಚ್ ಮಾಡ್ಕೊಂಡು ಹೋಯ್ತು ಅಂದರೆ ಅಲಾಂಗ್ ದ ಆಕ್ಸಿಸ್
ಒಂದೇ ಆಕ್ಸಿಸಲ್ಲಿ ಬಂದು ಗುದ್ದುಕೊಂಡ್ರೆ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಆಕ್ಸಿಸ್ ಬಿಟ್ಟು ಸ್ವಲ್ಪ ಸೈಡಿಗೆ ಈ ಕಡೆದು ಆ ಕಡೆಗೂ ಗುದ್ದುಕೊಂಡ್ರೆ ಏನಾಗುತ್ತೆ? ಆಕ್ಸಿಡೆಂಟ್ ಕಡಿಮೆ ಇರುತ್ತೆ. ಅಂದರೆ ದಟ್ ಈಸ್ ಓವರ್ಲ್ಯಾಪಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟೊಂದು ಎಕ್ಸ್ಟೆಂಟಲ್ಲಿ ಓವರ್ಲ್ಯಾಪಿಂಗ್ ಆಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಟ್ರೆಂತ್ ಆಫ್ ದ ಬಾಂಡ್. ಅರ್ಥ ಆಯ್ತಾ? ಸ್ಟ್ರೆಂತ್ ಆಫ್ ದ ಬಾಂಡ್ ಅರ್ಥ ಆಗಿದೆ ಅನ್ಸುತ್ತೆ. ದಟ್ ಇಸ್ ದ ಸೆಕೆಂಡ್ ಪಾಸ್ಟುಲೇಟ್. ವೆನ್ ದ ಓವರ್ಲ್ಯಾಪಿಂಗ್ ಬಿಟ್ವೀನ್ ದ ಅಟಾಮಿಕ್ ಆರ್ಬಿಟಲ್ಸ್ ಈಸ್ ಗ್ರೇಟರ್, ಅರ್ಥ ಆಯ್ತಾ, ದ ಕೋವೆಲೆಂಟ್ ಬಾಂಡ್ ಫಾರ್ಮ್ಡ್ ಈಸ್ ಸ್ಟ್ರಾಂಗರ್. ಅರ್ಥ ಆಗಿದೆಯಾ? ದಿಸ್ ಈಸ್ ದ ಸೆಕೆಂಡ್ ಪಾಸ್ಟುಲೇಟ್. ವಾಟ್ ಇಸ್ ದ ಥರ್ಡ್ ಪಾಸ್ಟುಲೇಟ್? When a covalent bond is formed, the energy is going to be decreases and the molecule becomes stable. ಇವಾಗ ಫಾರ್ ಎಕ್ಸಾಂಪಲ್ ಇವೆರಡು ಆಟಮ್ಸ್ ಸಪ್ರೇಟ್ ಆಗಿದೆ, ಸಪ್ರೇಟ್ ಆಗಿದ್ದಾಗ ಎನರ್ಜಿ ಜಾಸ್ತಿ ಹೊಂದಿರುತ್ತೆ. ಯಾವಾಗ ಇವೆರಡು ಕಂಬೈನ್ ಆಗಿಬಿಟ್ಟು ಒಂದು ಕೋವೆಲೆಂಟ್ ಬಾಂಡ್ ಒಂದು ಮಾಲಿಕ್ಯೂಲ್ ಫಾರ್ಮ್ ಆಗಿಬಿಟ್ಟಿದೆಯೋ, ಅರ್ಥ ಆಯ್ತಾ, ಎನರ್ಜಿ ಕಡಿಮೆ ಆಗ್ಬಿಟ್ಟು ಅದು ಮಾಲಿಕ್ಯೂಲ್ ಬಿಕಮ್ ಸ್ಟೇಬಲ್. ಈ ಎರಡು ಹೈಡ್ರೋಜನ್, ಒಂದು ಹೈಡ್ರೋಜನ್ ಮಾಲಿಕ್ಯೂಲಲ್ಲಿ ಎರಡು ಹೈಡ್ರೋಜನ್ ಆಟಮ್ ಸಪ್ರೇಟ್ ಆಗಿದ್ದಾಗ ಎನರ್ಜಿ ಜಾಸ್ತಿ ಇತ್ತು. ಅವೆರಡು ಒಂದುಗೂಡ್ಬಿಟ್ಟು ಕಂಬೈನ್ ಆಗಿ ಅದು ಒಂದು ಮಾಲಿಕ್ಯೂಲ್ ಫಾರ್ಮ್ ಆಗಿದೆ ಅಂದರೆ ಅವಾಗ ಏನಾಗುತ್ತೆ? ಎನರ್ಜಿ ಕಡಿಮೆ ಆಗುತ್ತೆ. ಅಂಡ್ ದ ಮಾಲಿಕ್ಯೂಲ್ ಬಿಕಮ್ ಸ್ಟೇಬಲ್. ಅಂಡ್ ದ ಮಾಲಿಕ್ಯೂಲ್ ಬಿಕಮ್ ಸ್ಟೇಬಲ್. ದಿಸ್ ದ ಥರ್ಡ್ ಪಾಸ್ಟುಲೇಟ್. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ವೆನ್ ಎ ಕೋವೆಲೆಂಟ್ ಬಾಂಡ್ ಈಸ್ ಫಾರ್ಮ್ ಅಂದರೆ ಎರಡು ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗ್ಬಿಟ್ಟು ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗಿದೆ ಅಂದರೆ ಅರ್ಥ ಆಯ್ತಾ, ಎನರ್ಜಿ ಏನಾಗುತ್ತೆ? ಕಡಿಮೆ ಆಗ್ಬಿಡುತ್ತೆ. ಅಂಡ್ ದ ಮಾಲಿಕ್ಯೂಲ್ ಬಿಕಮ್ ಸ್ಟೇಬಲ್. ಅರ್ಥ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್, ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಆಫ್ ಆರ್ಬಿಟಲ್ಸ್ is having the following order. ಅರ್ಥ ಆಯ್ತಾ? SS orbital is less than that of, ಅರ್ಥ ಆಯ್ತಾ, SP is less than that of, SP orbital is less than that of PP overlapping. ಯಾಕಿದು ಈ ಆರ್ಡರ್ ಹೊಂದಿರುತ್ತೆ ಅಂದರೆ ಇದು ಡೈರೆಕ್ಷನ್ ಹೊಂದಿಲ್ಲ. ಎಸ್ ಆರ್ ಇದು ನೋಡಿ, ಎರಡು ಡೈರೆಕ್ಷನ್ ಹೊಂದಿಲ್ಲ. ಇಲ್ಲಿ ಇದು ಒಂದು ಡೈರೆಕ್ಷನ್ ಹೊಂದಿಲ್ಲ, ಒಂದು ಹೊಂದಿದೆ. ಇದೆರಡು ಡೈರೆಕ್ಷನ್ ಹೊಂದಿರುತ್ತೆ. ಆದ್ದರಿಂದ ಇದು ಎಕ್ಸ್ಟೆಂಟ್ ಜಾಸ್ತಿ ಆಗುತ್ತೆ, ಇದು ಎಕ್ಸ್ಟೆಂಟ್ ಕಡಿಮೆ ಆಗುತ್ತೆ, ಇದನ್ನೂ ಕಡಿಮೆ ಆಗುತ್ತೆ. ಈ ಥರ ಎಸ್ ಎಸ್ ಓವರ್ಲ್ಯಾಪಿಂಗ್ ಈಸ್ ಲೆಸ್ ದ್ಯಾನ್ ದಟ್ ಆಫ್ ಎಸ್ ಪಿ ಓವರ್ಲ್ಯಾಪಿಂಗ್ ಈಸ್ ಲೆಸ್ ದ್ಯಾನ್ ದಟ್ ಆಫ್ ಪಿ ಪಿ ಓವರ್ಲ್ಯಾಪಿಂಗ್. ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಈಸ್ ಇನ್ ದ ಫಾಲೋಯಿಂಗ್ ಆರ್ಡರ್ ಅಂತ ಬರೆದು ಎಸ್ ಎಸ್ ಓವರ್ಲ್ಯಾಪಿಂಗ್ ಕಡಿಮೆ ಇರುತ್ತೆ ಅನ್ ಕಂಪೇರ್ ಟು ಎಸ್ ಪಿ ಓವರ್ಲ್ಯಾಪಿಂಗ್, ಎಸ್ ಪಿ ಓವರ್ಲ್ಯಾಪಿಂಗ್ ಕಡಿಮೆ ಇರುತ್ತೆ ಅನ್ ಕಂಪೇರ್ ಟು ಪಿ ಪಿ ಓವರ್ಲ್ಯಾಪಿಂಗ್. ಯಾಕಂದರೆ ಎಸ್ ಆರ್ಬಿಟಲ್ ಇಸ್ ನಾಟ್ ಹ್ಯಾವಿಂಗ್ ಎ ಫಿಕ್ಸ್ ಡೈರೆಕ್ಷನ್. ಫಿಕ್ಸ್ ಡೈರೆಕ್ಷನ್ ಹೊಂದಿರಲ್ಲ. ಅರ್ಥ ಆಯ್ತಾ? ಅದೇ ಪಿ ಆರ್ಬಿಟಲ್ ಆದರೆ ಫಿಕ್ಸ್ ಡೈರೆಕ್ಷನ್ ಹೊಂದಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ದಿಸ್ ದ ಫೋರ್ತ್ ಒನ್, ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್. ಅರ್ಥ ಆಯ್ತಾ? ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಆಫ್ ಆರ್ಬಿಟಲ್ಸ್ ಫಾಲೋಯಿಂಗ್ ದ ಆರ್ಡರ್. ಈ ಆರ್ಡರ್ ಫಾಲೋ ಆಗುತ್ತಾ? ನೆಕ್ಸ್ಟ್, ವಾಟ್ ಇಸ್ ದ ಫಿಫ್ತ್ ಪಾಸ್ಟುಲೇಟ್? ದ ಓವರ್ಲ್ಯಾಪಿಂಗ್ ಅಲಾಂಗ್ ದ ಆಕ್ಸಿಸ್, ಅರ್ಥ ಆಯ್ತಾ, ಈಸ್ ಮೋರ್ ಸ್ಟ್ರಾಂಗರ್ ದನ್ ಓವರ್ಲ್ಯಾಪಿಂಗ್ ಅಲಾಂಗ್ ದ ಸೈಡ್ ವೇಸ್. ಅಂದರೆ ಅಟಾಮಿಕ್ ಆರ್ಬಿಟಲ್ಸ್ ಒಂದು ಆಕ್ಸಿಸ್ ಅಲ್ಲಿ ಓವರ್ಲ್ಯಾಪಿಂಗ್ ನಡೆದರೆ, ಅರ್ಥ ಆಯ್ತಾ, ಅದು ಜಾಸ್ತಿ ಎಕ್ಸ್ಟೆಂಟಲ್ ಆಗಿರುತ್ತೆ, ಅದು ಸ್ಟ್ರಾಂಗ್ ಆಗಿರುತ್ತೆ. ಅದೇ ಎರಡು ಅಟಾಮಿಕ್ ಆರ್ಬಿಟಲ್ಸ್ ಈ ಥರ ಸೈಡ್ ವೇಸ್ ಓವರ್ಲ್ಯಾಪ್ ಆದರೆ, ಈ ಥರ ಸೈಡ್ ವೇಸ್ ಓವರ್ಲ್ಯಾಪ್ ಆದರೆ ಕಡಿಮೆ ಇರುತ್ತೆ. ಅರ್ಥ ಆಯ್ತಾ? ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಅಲಾಂಗ್ ದ ಆಕ್ಸಿಸ್ ಈಸ್ ಸ್ಟ್ರಾಂಗರ್ ದ್ಯಾನ್ ದ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಅಲಾಂಗ್ ಸೈಡ್ ವೇಸ್. ಸೈಡ್ ವೇಸ್ ಅಂದರೆ ಏನು? ಅರ್ಥ ಆಯ್ತಾ? ದಟ್ ಈಸ್ ಅಬೋವ್ ದ ಆಕ್ಸಿಸ್ ಆರ್ ಬಿಲೋ ದ ಆಕ್ಸಿಸ್. ಆಕ್ಸಿಸ್ ಅಲ್ಲಿ ಆಗಲ್ಲ. ಒಂದು ಕಾರು ಆ ಕಡೆಗಾದರೂ ಈ ಕಡೆಗಾದರೂ ಸೈಡಲ್ಲಿ ಗುದ್ದುಕೊಂಡಿರುತ್ತೆ, ಅವಾಗ ಆಕ್ಸಿಡೆಂಟ್ ಕಡಿಮೆ ಇರುತ್ತೆ. ಅದೇ ಒಂದು ಕಾರು ಇನ್ನೊಂದು ಕಾರು ಕರೆಕ್ಟಾಗಿ ಒಂದೇ ಆಕ್ಸಿಸಲ್ಲಿ ಒಂದೇ ಮಿಡ್ಲಲ್ಲಿ ಬಂದು ಗುದ್ದುಕೊಂಡ್ರೆ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ. ಲೈಕ್ ದಿಸ್ ಇಲ್ಲೂ ಕೂಡ ಅಷ್ಟೆ. ಅರ್ಥ ಆಗಿದೆಯಾ? ನೆಕ್ಸ್ಟು ನಿನ್ನೆ ಕ್ಲಾಸಲ್ಲಿ ಇವೆಲ್ಲ ಡಿಸ್ಕಸ್ ಮಾಡಿದ್ದಾಗಿದೆ. ನೆಕ್ಸ್ಟ್, ದಟ್ ಈಸ್ ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ಸ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್. ದೇರ್ ಆರ್ ಟೂ ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್. ಒನ್ ಈಸ್ axial overlapping of atomic orbitals, another one is sideways overlapping of atomic orbitals. ಅಥವಾ axial ಗೆ ಇನ್ನೊಂದು ಹೆಸರಲ್ಲಿ ಹೆಡ್ ಆನ್ ಅಂತ ಕರಿತೀವಿ. ಅರ್ಥ, ಸೈಡ್ವೇಸ್ ಇನ್ನೊಂದು ಹೆಸರಲ್ಲಿ ಲ್ಯಾಟ್ರಲ್ ಓವರ್ಲ್ಯಾಪಿಂಗ್. ಅರ್ಥ ಆಯ್ತಾ? ಇಲ್ಲಿ ನೋಡಿ, ನಂಬರ್ 1 ಹೆಡ್ ಆನ್ or axial overlapping of atomic orbitals. ಇನ್ನೊಂದು ಯಾವುದು? ಲ್ಯಾಟ್ರಲ್ ಅಥವಾ ಪ್ಯಾರಲಲ್ ಅಂತ ಕೂಡ ಕರೀಬಹುದು. ಅರ್ಥಾತ್ ಲ್ಯಾಟ್ರಲ್ ಆರ್ ಪ್ಯಾರಲಲ್. ಲ್ಯಾಟರಲ್ ಅರ್ಥ ಆಯ್ತು, ಆರ್ ಸೈಡ್ ವೇಸ್
ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್. ಅರ್ಥ ಆಯ್ತಾ? ಈ 2 ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ ನಡೆಯುತ್ತೆ. ಅಟಾಮಿಕ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ನಡಿಬೇಕಾದ್ರೆ ಈ 2 ಟೈಪ್ಸಲ್ಲಿ ಯಾವುದಾದ್ರು ಒಂದು ನಡೆದಿರುತ್ತೆ. ಅರ್ಥ ಆಯ್ತಾ? ಇವಾಗ ನಾವು ಹೆಡ್ ಆನ್ ಅಥವಾ ಎಕ್ಸೆಲ್ ಓವರ್ಲ್ಯಾಪಿಂಗ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಅರ್ಥ ಆಯ್ತಾ? ಏನಿಲ್ಲ, ಹೆಡ್ ಆನ್ ಫಸ್ಟ್ ನಾವು ಹೆಡ್ ಆನ್ ಡಿಸ್ಕಸ್ ಮಾಡೋಣ, ಅಥವಾ ಲ್ಯಾಟ್ರಲ್ ಓವರ್ಲ್ಯಾಪಿಂಗ್, ಸಾರಿ ಎಕ್ಸೆಲ್ ಓವರ್ಲ್ಯಾಪಿಂಗ್. ಹೆಡ್ ಆನ್ ಆರ್ ಎಕ್ಸೆಲ್ ಓವರ್ಲ್ಯಾಪಿಂಗ್ ಫಸ್ಟ್ ಡಿಸ್ಕಸ್ ಮಾಡೋಣ. ವೆರಿ ಸಿಂಪಲ್, ನೀವು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಅರ್ಥ ಆಯ್ತಾ? ಅಲಾಂಗ್ ದ ಆಕ್ಸಿಸ್, ಒಂದೇ ಆಕ್ಸಿಸ್ ಅಲ್ಲೇ ಅಟಾಮಿಕ್ ಆರ್ಬಿಟಲ್ಸ್ ಕಾಂಬಿನೇಷನ್ ಆದರೆ, ಅರ್ಥ ಆಯ್ತಾ, ಒಂದೇ ಆಕ್ಸಿಸ್ ಅಲ್ಲೇ, ಅದು ಹೆಡ್ ಆನ್ ಅಥವಾ ಎಕ್ಸೆಲ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಡ್ಯೂರಿಂಗ್ ಹೆಡ್ ಆನ್ ಓವರ್ಲ್ಯಾಪಿಂಗ್ ಎ ಸಿಗ್ಮಾ ಬಾಂಡ್ ಈಸ್ ಫಾರ್ಮ್, ನಾಟ್ ಪೈ ಬಾಂಡ್ ಈಸ್ ಫಾರ್ಮ್, ಬಿಕಾಸ್ ಸಿಗ್ಮಾ ಬಾಂಡ್ ಈಸ್ ಸ್ಟ್ರಾಂಗರ್ ದ್ಯಾನ್ ಪೈ ಬಾಂಡ್. ಅರ್ಥ ಆಗಿದೆಯಾ? ಇದರಲ್ಲಿ ಅರ್ಥ ಆಯ್ತಾ? ಸಿಗ್ಮಾ ಬಾಂಡ್ ಫಾರ್ಮೇಷನ್ ಡಿಸ್ಕಸ್ ಮಾಡೋಣ. ಇದರಲ್ಲಿ ದಟ್ ಈಸ್ ಸಿಗ್ಮಾ ಬಾಂಡ್ ಫಾರ್ಮೇಷನ್. ನೀವು ಹಿಂಗೆ ಬರೀಬೇಕಾದ್ರೆ ಸಿಗ್ಮಾ ಬಾಂಡ್, ಸಿಗ್ಮಾ ಅಥವಾ ಹಿಂಗೆ ಕೂಡ ಬರೀಬೋದು. ಸಿಗ್ಮಾ ಬಾಂಡ್ ಫಾರ್ಮೇಷನ್. ಅರ್ಥ ಆಯ್ತಾ? ಅಲ್ಲಿಗೆ ಫಾರ್ಮೇಷನ್ ಆಫ್ ಸಿಗ್ಮಾ ಬಾಂಡ್ ಡಿಸ್ಕಸ್ ಮಾಡೋಣ. ಸಿಗ್ಮಾ ಬಾಂಡ್ ಫಾರ್ಮೇಷನ್ ಅಥವಾ ಫಾರ್ಮೇಷನ್ ಆಫ್ ಸಿಗ್ಮಾ ಬಾಂಡ್. ಹೆಂಗೆ ಸಿಗ್ಮಾ ಬಾಂಡ್ ಫಾರ್ಮ್ ಆಗುತ್ತೆ ನೀವು ಮರಿಬಾರ್ದು. ನೀವು ಎಷ್ಟು ದಿವಸ ಕೆಮಿಸ್ಟ್ರಿ ಓದ್ತಿರೋ ಅಷ್ಟು ದಿವಸನೂ ನಿಮಗೆ ಗೊತ್ತಿರಬೇಕು. ಅರ್ಥ ಆಯ್ತಾ? ಏನಿಲ್ಲ, ಯಾವುದೇ 2 ಅಟಾಮಿಕ್ ಆರ್ಬಿಟಲ್ಸು ಅಲಾಂಗ್ ದ ಆಕ್ಸಿಸ್ ಓವರ್ಲ್ಯಾಪ್ ಆದರೆ ಅದು ಸಿಗ್ಮಾ ಬಾಂಡ್ ಫಾರ್ಮೇಷನ್. ಅರ್ಥ ಆಯ್ತಾ? ಎಕ್ಸಾಂಪಲ್ ಯು ಟೇಕ್, ಅರ್ಥ ಆಯ್ತಾ, ಹೈಡ್ರೋಜನ್ ಮಾಲಿಕ್ಯೂಲ್. ಇನ್ ಹೈಡ್ರೋಜನ್ ಮಾಲಿಕ್ಯೂಲ್, ಅರ್ಥ ಆಯ್ತಾ, ಒಂದೊಂದು ಹೈಡ್ರೋಜನ್ನ ಅಟಾಮಿಕ್ ನಂಬರ್ ಏನು? 1. ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s1. ಅಲ್ಲಿಗೆ ಒಂದೊಂದು ಹೈಡ್ರೋಜನಲ್ಲೂ ಕೂಡ 1s ಅನ್ನೋ 2 ಅಟಾಮಿಕ್ ಆರ್ಬಿಟಲ್ಸ್ ಇದೆಯಾ? 1s ಅಟಾಮಿಕ್ ಆರ್ಬಿಟಲ್. ಅರ್ಥ ಆಯ್ತಾ? ಇನ್ನೊಂದು ಅನದರ್ ಹೈಡ್ರೋಜನ್. ಅರ್ಥ ಆಯ್ತಾ? ಎರಡು ಒಂದೇ ನೀರಲ್ಲಿ ಒಂದೇ ಸೈಜ್ ಬರಲಿಕ್ಕೆ ನೋಡಿ ಆದಷ್ಟು. ಅರ್ಥ ಆಯ್ತು? ಇದು ಇದೊಂದು ಹೈಡ್ರೋಜನ್, ಇದೊಂದು ಹೈಡ್ರೋಜನ್. ಅರ್ಥ ಆಯ್ತಾ? ಇವೆರಡು ಓವರ್ಲ್ಯಾಪ್ ಆದರೆ ಅದು ನ್ಯೂಕ್ಲಿಯಸ್. ಒಂದರಲ್ಲಿ ಎಲೆಕ್ಟ್ರಾನ್ ಹೆಂಗಿದ್ರೆ, ಅರ್ಥ ಆಯ್ತಾ? ಇಲ್ಲ, ನಾನು ಇಲ್ಲೇ ಬರೀತೀನಿ, ನೋ ಪ್ರಾಬ್ಲಮ್. ಇದು ಪ್ಲಸ್, ಇದು ಮೈನಸ್, ಸ್ಪಿನ್, ಆಪೋಸಿಟ್ ಸ್ಪಿನ್ ಇದು. ಇವೆರಡು ಕಾಂಬಿನೇಷನ್ ಇಡೋದು. ಅರ್ಥ ಆಯ್ತಾ? ಇವೆರಡು ಕಾಂಬಿನೇಷನ್ ಇಡೋದು. ಓವರ್ಲ್ಯಾಪಿಂಗ್ ನಡೆಯುತ್ತೆ, 2 ಮಧ್ಯೆ ಓವರ್ಲ್ಯಾಪಿಂಗ್ ನಡೆದು 2 ಎಲೆಕ್ಟ್ರಾನ್ಸ್ ಬಂದು ಇಲ್ಲ ಕಂಪ್ಲೀಟ್ ಆಗುತ್ತೆ. ಇದು ಹೈಡ್ರೋಜನ್ ಮಾಲಿಕ್ಯೂಲ್, H2 ಮಾಲಿಕ್ಯೂಲ್, ಸಿಗ್ಮಾ ಬಾಂಡ್. ಅಂದರೆ 2 s ಆರ್ಬಿಟಲ್ಸ್ ಓವರ್ಲ್ಯಾಪ್ ಆದರೆ ಯಾವತ್ತೂ ಸಿಗ್ಮಾ ಬಾಂಡೇ. ಚೆನ್ನಾಗಿ ಜ್ಞಾಪಕ ಇಟ್ಕೋ. 2 s ಆರ್ಬಿಟಲ್ಸ್ ಯಾವತ್ತೂ ಸಿಗ್ಮಾ ಬಾಂಡೇ. ಪೈ ಬಾಂಡ್ ಫಾರ್ಮ್ ಆಗೋದಿಲ್ಲ, ಯಾವತ್ತೂ ಅವು ಸೈಡ್ ವೇಸ್ ಆಗೋದಿಲ್ಲ. ಅಲಾಂಗ್ ದ ಆಕ್ಸಿಸ್, ಯಾಕಂದ್ರೆ ಡೈರೆಕ್ಷನ್ ಇಲ್ಲ, ಸ್ಪೆರಿಕಲ್ ತನ್ನ ಶೇಪ್. ಅರ್ಥ ಆಗಿದೆಯಾ? ಅಲ್ಲಿಗೆ when two off-filled atomic orbitals undergo overlap along the axis, a sigma bond is formed ಅಂತ ಗೊತ್ತಾಯ್ತು. 2 ಅಟಾಮಿಕ್ ಆರ್ಬಿಟಲ್ಸ್ ಅಲಾಂಗ್ ದ ಆಕ್ಸಿಸ್ ಓವರ್ಲ್ಯಾಪ್ ಆದರೆ ಒಂದು ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಯಿತು. ಅದರಲ್ಲಿ ಎಕ್ಸಾಂಪಲ್ ನಾವು ಹೈಡ್ರೋಜನ್ ಮಾಲಿಕ್ಯೂಲ್ ತಗೊಂಡ್ವಿ. ಹೈಡ್ರೋಜನ್ ಒಂದೇ ಅಲ್ಲ, ಅರ್ಥ ಆಯ್ತಾ? ಯು ಟೇಕ್ ಅನದರ್ ಎಕ್ಸಾಂಪಲ್, ಹೈಡ್ರೋಜನ್ ಫ್ಲೋರೈಡ್, ಹೈಡ್ರೋಜನ್ ಕ್ಲೋರೈಡ್, ಹೈಡ್ರೋಜನ್ ಬ್ರೋಮೈಡ್, ಯಾವ ತಗೋ. ಅರ್ಥ ಆಯ್ತಾ? HF, ಹೈಡ್ರೋಜನ್ ಮತ್ತೇನು ಬರೀಲ್ಲ ನಾನು, ಯಾಕಂದ್ರೆ ಹೈಡ್ರೋಜನ್ ಹಂಗೆ ಬರೀಲ್ಲ. ದಿಸ್ ಒನ್ ಹೈಡ್ರೋಜನ್, ಇನ್ನು ಎಫ್ ಬರಬೇಕು ತಾನೆ. ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ ಎಫ್? 9. ವಾಟ್ ಇಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? ಹೀಲಿಯಂ 2s2 2p5 ಅಲ್ವಾ? ಹೀಲಿಯಂ ಇದು 2s ಅಟಾಮಿಕ್ ಆರ್ಬಿಟಲ್, ಇವು 2p ಅಟಾಮಿಕ್ ಆರ್ಬಿಟಲ್ಸ್, 2px 2py and 2pz ಅಟಾಮಿಕ್ ಆರ್ಬಿಟಲ್ಸ್. ಇದರಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ.
ಇದರಲ್ಲಿ 5 ಇದೆ, 1 2 3 ಫಸ್ಟ್ ಸಿಂಗಲ್ಗೆ ಆಕ್ಯುಪೈ ಆಗುತ್ತೆ ಒಂದು ಪ್ರಕಾರ, ಮತ್ತೆ ಬಂದು ಪೇರಪ್ ಆಗುತ್ತೆ 5. ಅರ್ಥ ಆಯ್ತಾ? ಇವಾಗ ಇದು ಎಲೆಕ್ಟ್ರಾನ್ ನೋಡಿ ಈ ಥರ ಇದ್ರೆ ಹೈಡ್ರೋಜನಲ್ಲಿ ಆಲ್ರೆಡಿ ಇಲ್ಲೆಲ್ಲ ಬರ್ದಿದ್ನಲ್ಲ, ಹೈಡ್ರೋಜನಲ್ಲಿ ಮೇಲ್ಗಡೆಗಿದೆ ಅಂತ ತಗೊಳ್ಳೋಣ. ಅರ್ಥ ಆಯ್ತಾ? ಇವಾಗ ಇದ್ಯಾವುದಿದು ಪಿ ಆರ್ಬಿಟಲ್ ಯಾವ ಶೇಪ್ ಇರುತ್ತೆ? ಡಂಬಲ್ ಶೇಪ್ ಇರುತ್ತೆ. ಡಂಬಲ್ ಶೇಪ್. ಅರ್ಥ ಆಯ್ತಾ? ಇವಾಗ ಈ ಡಂಬಲ್ ಶೇಪ್ ಇರ್ತಕ್ಕಂಥದ್ದು ಮತ್ತೆ ಈ ಲೋಬ್ ಸೈನ್ಸ್ ಕೂಡ ಇಂಪಾರ್ಟೆಂಟ್, ಅದು ಕೂಡ ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೀವು ಪಾಚುಲೇಟ್ಸ್ ಈ ಪಾಯಿಂಟ್ ಕೂಡ ನೆನಪಿಟ್ಕೊಳ್ಳಿ. ಈ ಅಟಾಮಿಕ್ ಆರ್ಬಿಟಲ್ಸ್ ಲೋಬ್ಸ್ ಇರುತ್ತೆ ನೋಡು, ಅದ್ರ ಸೈನ್ ಕೂಡ ಇಂಪಾರ್ಟೆಂಟ್. ಯಾವತ್ತು ಒಂದು ಪಾಸಿಟಿವ್ಲಿ ಚಾರ್ಜ್ ಲೋಬ್ ಇನ್ನೊಂದು ಪಾಸಿಟಿವ್ಲಿ ಚಾರ್ಜ್ ಲೋಬ್ ಜೊತೆ ಕಂಬೈನ್ ಆಗುತ್ತೆ, ಒಂದು ನೆಗೆಟಿವ್ಲಿ ಚಾರ್ಜ್ ಲೋಬ್ ಇನ್ನೊಂದು ನೆಗೆಟಿವ್ಲಿ ಚಾರ್ಜ್ ಲೋಬ್ ಜೊತೆ ಕಂಬೈನ್ ಆಗುತ್ತೆ, ಆವಾಗ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗ್ತಕ್ಕಂಥದ್ದು. ಅದೇ ಒಂದು ಪಾಸಿಟಿವ್ಲಿ ಚಾರ್ಜ್ ಲೋಬ್ ಇನ್ನೊಂದು ನೆಗೆಟಿವ್ಲಿ ಚಾರ್ಜ್ ಲೋಬ್ ಜೊತೆ ಕಂಬೈನ್ ಆಗಲ್ಲ. ಯಾಕಾಗಲ್ಲ ಅಂತ ನೋಡಿ ಇಲ್ಲಿ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನ್ಸ್ ಇನ್ ದ ಫಾರ್ಮ್ ಆಫ್ ವೇವ್ಸ್ ಆಗ್ತದೆ, ಇದಾಗ್ತಕ್ಕಂಥದ್ದು. ಅರ್ಥ ಆಯ್ತಾ? ದಟ್ ಈಸ್ ಇದು ವೇವ್ ಫಾರ್ಮ್ ಆಫ್ ಡಯಾಗ್ರಾಮ್. ಅರ್ಥ ಆಯ್ತಾ? ಪ್ಲಸ್ ಮೇಲ್ಗಡೆ ಇರ್ತಕ್ಕಂಥವೆಲ್ಲ ಪ್ಲಸ್, ಕೆಳಗಡೆ ಇರ್ತಕ್ಕಂಥವೆಲ್ಲ ಮೈನಸ್ ತಾನೆ. ಪ್ಲಸ್ ಪ್ಲಸ್ ಮೇಲೆ ಬಿದ್ದರೆ ಮೈನಸ್ ಮೈನಸ್ ಮೇಲೆ ಬಿದ್ದರೆ ಬಾಂಡ್ ಫಾರ್ಮೇಷನ್ ಆಗ್ತಕ್ಕಂಥದ್ದು. ಈ ಮೈನಸ್ ಪ್ಲಸ್ ಮೇಲೆ ಮೈನಸ್ ಬಿದ್ದರೆ ಬಾಂಡ್ ಫಾರ್ಮೇಷನ್ ಆಗಲ್ಲ. ಅರ್ಥ ಆಗಿದೆಯಾ? ದಟ್ ಈಸ್ ಅ ವೇವ್ ಫಾರ್ಮ್ ಆಫ್ ಎಲೆಕ್ಟ್ರಾನ್ ಮೂವ್ಮೆಂಟ್ ಅರೌಂಡ್ ದ ಆಟಮ್ ಇನ್ ವೇರಿಯೇಷನ್ಸ್. ಅರ್ಥ ಆಯ್ತಾ? ಇವಾಗ ಚೆನ್ನಾಗಿ ನೆನಪಿಟ್ಕೊಳ್ಳಿ ಲೋಬ್ಸ್ ಸೈನ್. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಇದೊಂದು ಅಂತ 2 ಲೋಬ್ಸ್ ತಗೊಳ್ಳೋಣ. ಇದು ಪ್ಲಸ್ ಇದು ಮೈನಸ್ ಇದ್ರೆ, ಇದು ಮೈನಸ್ ಇದು ಪ್ಲಸ್ ಆದರೆ ಮಾತ್ರ 2 ಲೋಬ್ಸ್ ಕಂಬೈನ್ ಆಗುತ್ತೆ. ಈ ಥರ ಆದರೆ ಬಾಂಡ್ ಫಾರ್ಮೇಷನ್ ಆಗಲ್ಲ, ಇದಾಗಲ್ಲ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇಲ್ಲ ಇದು ಪ್ಲಸ್ ಇದ್ರೆ ಇವಾಗ ಆಗತ್ತೆ. ಅರ್ಥ ಆಯ್ತಾ? ಲೋಬ್ ಸೈನ್ಸ್ ಕೂಡ ಇಂಪಾರ್ಟೆಂಟ್. ದ ಕಂಬೈನಿಂಗ್ ಅಟಾಮಿಕ್ ಆರ್ಬಿಟಲ್ಸ್ ಲೋಬ್ಸ್ ಇದೆ ನೋಡು, ಅದ್ರ ಸೈನ್ ಕೂಡ ಇಂಪಾರ್ಟೆಂಟ್. ಚೆನ್ನಾಗಿ ನೆನಪಿಟ್ಕೊಳ್ಳೆ. ಇಲ್ಲ ಕಂಬೈನಿಂಗ್ ಅಟಾಮಿಕ್ ಆರ್ಬಿಟಲ್ಸ್ ಲೋಬ್ಸ್ ಇದೆ ನೋಡು, ಅವೆರಡು ಪಾಸಿಟಿವ್ ಹೊಂದಿರಬೇಕು, ಇಲ್ಲ 2 ನೆಗೆಟಿವ್ ಹೊಂದಿರಬೇಕು. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಹೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ, ಅವು ಬಾಂಡ್ ಫಾರ್ಮೇಷನ್ ಆಗಲ್ಲ. ಈ ಪಾಯಿಂಟ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಗಿದೆಯಾ? ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದು ಒಂದು ಎಸ್ ಆರ್ಬಿಟಲ್, ಇದ್ಯಾವುದು? ಇದು ಎಫ್ ತಾನೆ ಇದು. ಅರ್ಥ ಆಯ್ತಾ? ಇವೆರಡು ಕಂಬೈನ್ ಆಗ್ಬಿಟ್ಟು ಟು ಗಿವ್ ಸಿಗ್ಮಾ ಬಾಂಡ್. ಎಚ್ ಎಫ್ ಇದು ಸಿಗ್ಮಾ ಬಾಂಡ್. ಅರ್ಥ ಆಗಿದೆಯಾ? ಲೈಕ್ ದಿಸ್ ದ ಎಕ್ಸಾಂಪಲ್ ಫಾರ್ ಹೈಡ್ರೋಜನ್ ಮಾಲಿಕ್ಯೂಲ್ ಫಾರ್ಮೇಶನ್, ಸಿಗ್ಮಾ ಬಾಂಡ್ ಎಕ್ಸ್ಪ್ಲನೇಷನ್. ಇದು ಸಿಗ್ಮಾ ಬಾಂಡ್, ಹೈಡ್ರೋಜನ್ ಫ್ಲೋರೈಡ್ ಎಕ್ಸ್ಪ್ಲನೇಷನ್. ಈ ಥರ HCl ಕೂಡ ಆಗುತ್ತೆ, HBr ಕೂಡ ಹೀಗೆ ಆಗುತ್ತೆ. ಅರ್ಥ ಆಯ್ತಾ? ಟೋಟಲಿ ಯಾವ ಅಟಾಮಿಕ್ ಆರ್ಬಿಟಲ್ಸ್, ಅರ್ಥ ಆಯ್ತಾ, ಯಾವ ಅಟಾಮಿಕ್ ಆರ್ಬಿಟಲ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಹೊಂದಿದೆಯೋ, ಅರ್ಥ ಆಯ್ತು, ವೇಲೆನ್ಷಿಯಲ್ ಇರತಕ್ಕಂಥ ಅಟಾಮಿಕ್ ಆರ್ಬಿಟಲ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಹೊಂದಿದೆಯೋ ಅವು ಈ ಥರ ಕಾಂಬಿನೇಷನ್ ಆಗಿ ಸಿಗ್ಮಾ ಬಾಂಡ್ ಫಾರ್ಮೇಷನಲ್ಲಿ ಇನ್ವಾಲ್ವ್ ಆಗುತ್ತೆ. ಅರ್ಥ ಆಯ್ತಾ? ಇದು SS ಓವರ್ಲ್ಯಾಪಿಂಗ್ ಆಯಿತು, SP ಓವರ್ಲ್ಯಾಪಿಂಗ್ ಆಯಿತು. ಹಂಗೆ PP ಓವರ್ಲ್ಯಾಪಿಂಗ್ ಅಂತ ಡಿಸ್ಕಸ್ ಮಾಡೋಣ. ಅದು ಫಾರ್ಮೇಷನ್ ಆಫ್ ಫ್ಲೂರಿನ್ ಮಾಲಿಕ್ಯೂಲ್. ಒಂದೊಂದು ಫ್ಲೂರಿನ್ ಸೇಮಾ, ಒಂದೊಂದರಲ್ಲೂ ಕೂಡ ಒಂದೊಂದು P ಆರ್ಬಿಟಲ್ 2pz ಆರ್ಬಿಟಲ್ ಇರುತ್ತೆ. ದಿಸ್ ಇಸ್ ಒನ್ ಫ್ಲೂರಿನ್ದು 2pz ಅಟಾಮಿಕ್ ಆರ್ಬಿಟಲ್. ಅರ್ಥ ಆಯ್ತಾ? ಪ್ಲಸ್ ಇದು ಅನದರ್ 2pz ಫ್ಲೂರಿನ್ ಮಾಲಿಕ್ಯೂಲ್ ಅಲ್ಲಿ ಸೇಮ್ ಹಿಂಗಿರುತ್ತೆ, ಒಂದು ಮೇಲ್ಗಡೆ ಇದ್ರೆ ಒಂದು ಕೆಳಗಡೆ ಇರುತ್ತೆ ಸ್ಪಿನ್. ಈ ಅಟಾಮಿಕ್ ಆರ್ಬಿಟಲ್ಸ್ ನೋಡಿಲಿ, ವೇವ್ ಓವರ್ಲ್ಯಾಪ್ ಆಗಿಬಿಟ್ಟು ಫಾರ್ಮ್ ಸಿಗ್ಮಾ ಬಾಂಡ್. ಫ್ಲೂರಿನ್ ಮಾಲಿಕ್ಯೂಲ್
ಸಿಗ್ಮಾ ಬಾಂಡ್. ಅಲ್ಲಿಗೆ ಸಿಗ್ಮಾ ಬಾಂಡ್ ಫಾರ್ಮೇಶನ್ ಅರ್ಥ ಆಗಿದೆಯಾ? ಈ ತರ ಅರ್ಥ ಆಯ್ತಾ? ಅಲಾಂಗ್ ದ ಆಕ್ಸಿಸ್ ಓವರ್ಲ್ಯಾಪ್ ಆದರೆ ಮಾತ್ರ ಒಂದೇ ಆಕ್ಸಿಸ್ ಅಲ್ಲೇ ಅರ್ಥ ಆಯ್ತಾ ಸಿಗ್ಮಾ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಅರ್ಥ ಆಗಿದೆಯಾ? ಹಂಗೆ ಪೈ ಬಾಂಡ್ ಫಾರ್ಮೇಶನ್ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಅಲ್ಲಿಗೆ ಹೆಡ್ ಆನ್ ಓವರ್ಲ್ಯಾಪಿಂಗ್ ಅಥವಾ ಎಕ್ಸಿಯಲ್ ಓವರ್ಲ್ಯಾಪಿಂಗ್ ಅಂದ್ರೆ ಏನು ಅರ್ಥ ಆಗಿದೆಯಾ? ನೆಕ್ಸ್ಟ್ ದಟ್ ಈಸ್ ಯಾವುದು? ಲ್ಯಾಟ್ರಲ್ ಓವರ್ಲ್ಯಾಪಿಂಗ್ ಅಥವಾ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಡಿಸ್ಕಸ್ ಮಾಡೋಣ. ಸೆಕೆಂಡ್ ಒನ್ ದಟ್ ಈಸ್ lateral overlapping or sideways overlapping of atomic orbitals. ಇವಾಗ ಯಾವುದೇ ಎರಡು ಅಟಾಮಿಕ್ ಆರ್ಬಿಟಲ್ಸ್ ಅಲಾಂಗ್ ದ ಆಕ್ಸಿಸ್ ಒಂದು ಆಕ್ಸಿಸ್ ಅಲ್ಲಿ ಓವರ್ಲ್ಯಾಪ್ ಆದ್ರೆ ಅದು ಸಿಗ್ಮಾ ಬಾಂಡ್. ಅರ್ಥ ಆಯ್ತಾ? ಅದೇ ಆ ಆಕ್ಸಿಸ್ ಅಬೌವ್ ದ ಆಕ್ಸಿಸ್ ಆರ್ ಬಿಲೋ ದ ಆಕ್ಸಿಸ್ ಓವರ್ಲ್ಯಾಪ್ ಆದ್ರೆ ಅದು ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಲೈಕ್ ದಿಸ್. ಇದು ಅಲಾಂಗ್ ದ ಆಕ್ಸಿಸ್. ಅರ್ಥ ಆಯ್ತಾ? ಇದು ಸೈಡ್ ವೇಸ್ ಓವರ್ಲ್ಯಾಪಿಂಗ್. ಅರ್ಥ ಆಯ್ತು? ಇದು ಸೈಡ್ ವೇಸ್ ಓವರ್ಲ್ಯಾಪಿಂಗ್, ಇದು ಅಲಾಂಗ್ ದ ಆಕ್ಸಿಸ್ ಓವರ್ಲ್ಯಾಪಿಂಗ್. ಅಲಾಂಗ್ ದ ಆಕ್ಸಿಸ್ ಓವರ್ಲ್ಯಾಪ್ ಆದರೆ ಸಿಗ್ಮಾ ಬಾಂಡ್, ಸೈಡ್ ವೇಸ್ ಓವರ್ಲ್ಯಾಪ್ ಆದರೆ ಪೈ ಬಾಂಡ್. ಅರ್ಥ ಆಯ್ತಾ? ವೆನ್ ಟೂ ಅಟಾಮಿಕ್ ಆರ್ಬಿಟಲ್ಸ್ ಅರ್ಥ ಆದ್ರೆ ಪೈ ಬಾಂಡ್ ಫಾರ್ಮೇಶನ್ ಆಫ್ ಪೈ ಬಾಂಡ್. ಹಿಂಗಾದ್ರೂ ಬರ್ರಿ ಅದು ಸಿಂಬಲ್ ಇದೆ ಪೈ ಬಾಂಡ್. ಅರ್ಥ ಆಯ್ತಾ? ಇವಾಗ ವೆನ್ ಟೂ ಅಟಾಮಿಕ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ಲ್ಯಾಟ್ರಲಿ ಅಥವಾ ಸೈಡ್ ವೇಸ್ ಟು ಫಾರ್ಮ್ ಎ ಪೈ ಬಾಂಡ್. ಅರ್ಥ ಆಯ್ತಾ? ಎರಡು ಅಟಾಮಿಕ್ ಆರ್ಬಿಟಲ್ ಸೈಡ್ ವೇಸ್ ಓವರ್ಲ್ಯಾಪ್ ಆದರೆ ಅದು ಪೈ ಬಾಂಡ್ ಫಾರ್ಮೇಶನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಅರ್ಥ ಆಯ್ತಾ? ಅದೇ ಆಕ್ಸಿಸ್ ಅಲ್ಲಿ ಆದರೆ ಸಿಗ್ಮಾ ಬಾಂಡ್, ಅಬೌವ್ ದ ಆಕ್ಸಿಸ್ ಅಂಡ್ ಬಿಲೋ ದ ಆಕ್ಸಿಸ್ ಆದರೆ ಏನದು? ದಟ್ ಇಸ್ ಪೈ ಬಾಂಡ್ ಫಾರ್ಮೇಶನ್. ನೋಡಿ ಇಲ್ಲಿ ಎರಡು ಅದು ನೋಡಿ ಇಲ್ಲಿ ಯಾವತ್ತೂ ಒಂದು ಎಸ್ ಆರ್ಬಿಟಲ್ ಪೈ ಬಾಂಡ್ ಫಾರ್ಮ್ ಆಗೋದಿಲ್ಲ. ಒಂದು ಎಸ್ ಆರ್ಬಿಟಲ್ ಪಿ ಆರ್ಬಿಟಲ್ ಪೈ ಬಾಂಡ್ ಫಾರ್ಮ್ ಆಗೋದಿಲ್ಲ. ಎರಡೂ ಪಿ ಆರ್ಬಿಟಲ್ಸ್ ಆದರೆ ಮಾತ್ರ ಸಿಗ್ಮಾ ಬಾಂಡ್ ಆಗ್ಬೋದು, ಪೈ ಬಾಂಡ್ ಆಗ್ಬೋದು. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಆದ್ರಿಂದ ಪಿ ಆರ್ಬಿಟಲ್ಸ್ ತಗೋಬಹುದು. ಅರ್ಥ ಆಯ್ತಾ? ಎರಡು ಪಿ ಆರ್ಬಿಟಲ್ಸ್, ಇದೊಂದು ಪಿ ಆರ್ಬಿಟಲ್, ಇದೊಂದು ಪಿ ಆರ್ಬಿಟಲ್. ಅರ್ಥ ಆಯ್ತಾ? These are pi bond formation. When two atomic orbitals, that is p orbitals, undergo overlap sideways ಅಥವಾ laterally to give a pi bond. pi bond information ಆಗುತ್ತೆ, ಸಿಗ್ಮಾ ಬಾಂಡ್ ಇನ್ಫಾರ್ಮೇಶನ್ ಆಗುತ್ತೆ. ಅದು ಗೊತ್ತಾಯ್ತಾ? ಅರ್ಥ ಆಯ್ತಾ? ಪೈ ಬಾಂಡ್ ಫಾರ್ಮೇಶನ್ ಅರ್ಥ ಆಗಿದೆಯಾ? ಎಕ್ಸಾಂಪಲ್ ತಗೊಳ್ಳೋಣ. ವಾಟ್ ಈಸ್ ಪೈ ಬಾಂಡ್ ಅಂತ ಬರೀಬಹುದಾ? ವೆನ್ ಟೂ ಅಟಾಮಿಕ್ ಆರ್ಬಿಟಲ್ಸ್ ಅಂಡರ್ಗೋ ಓವರ್ಲ್ಯಾಪ್ ವಿತ್ ಸೈಡ್ ವೇಸ್. ಅರ್ಥ ಆಯ್ತಾ? ನೋಡಿ, ವೆನ್ ಟೂ ಅಟಾಮಿಕ್ ಆರ್ಬಿಟಲ್ಸ್ ಅಂಡರ್ಗೋ ಓವರ್ಲ್ಯಾಪ್ ಅಲಾಂಗ್ ಸೈಡ್ ವೇಸ್ ಅಥವಾ ಲ್ಯಾಟ್ರಲಿ. ಅರ್ಥ ಆಯ್ತಾ? ಟು ಗಿವ್ ಎ ಪೈ ಬಾಂಡ್ ಬರೀಬಹುದಾ? ಎಕ್ಸಾಂಪಲ್ ಫಾರ್ಮೇಶನ್ ಆಫ್ ಪೈ ಬಾಂಡ್. ಯು ಟೇಕ್ ಆಕ್ಸಿಜನ್ ಮಾಲಿಕ್ಯೂಲ್. ಅರ್ಥ ಆಯ್ತಾ? ಈಚ್ ಆಕ್ಸಿಜನ್ ಹ್ಯಾವಿಂಗ್ ಅಟಾಮಿಕ್ ನಂಬರ್ 8, having electronic configuration helium 2s2 2p4 ಅಲ್ವಾ? ಕರೆಕ್ಟಾ? ಒಂದೊಂದು ಆಕ್ಸಿಜನ್ ಸೇಮ್, ಎರಡು ಆಕ್ಸಿಜನ್ ಮಾಲಿಕ್ಯೂಲಲ್ಲಿ ಎರಡು ಆಕ್ಸಿಜನ್ ಐಟಮ್ ಸೇಮ್ ತಾನೆ. ಅರ್ಥ ಆಯ್ತಾ? ಇವಾಗ ಇದರ ಪ್ರಕಾರ ನಾವು ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಮಾಡೋಣ. 2s ಅಟಾಮಿಕ್ ಆರ್ಬಿಟಲ್ ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 2 ಎಲೆಕ್ಟ್ರಾನ್ಸ್ ಇದೆ. ಇವು 2p ಅಟಾಮಿಕ್ ಆರ್ಬಿಟಲ್ಸ್, 2px 2py and 2pz ಅಟಾಮಿಕ್ ಆರ್ಬಿಟಲ್ಸ್ ಇವು. ಇದರಲ್ಲಿ 4 ಇದೆ ಅಂದರೆ 1 2 3 4. ಅರ್ಥ ಆಗಿದೆಯಾ? ಅಲ್ಲಿಗೆ ಒಂದೊಂದು ಆಕ್ಸಿಜನ್ ಅಲ್ಲೇ ಪಿ ಆರ್ಬಿಟಲ್ಸ್ ಎಷ್ಟಿದೆ? 3 ಇದೆ. ಅರ್ಥ ಆಯ್ತಾ? 3 ಇದೆ. ಆ 3ರಲ್ಲೂ ಅರ್ಥ ಆಯ್ತಾ? ಎಲೆಕ್ಟ್ರಾನ್ಸ್ ಈ ಥರ ಅಕಾಮಿಡೇಟ್ ಆಗಿರುತ್ತೆ ಅಂತ ಗೊತ್ತಿರ್ತಾರೆ. 4 ಎಲೆಕ್ಟ್ರಾನ್ಸ್ ಹಿಂಗೆ ಅಕಾಮಿಡೇಟ್ ಆಗಿರುತ್ತೆ ಆಕ್ಸಿಜನಲ್ಲಿ. ಅರ್ಥ ಆಗಿದೆಯಾ? ಇವಾಗ
ಎರಡು ತಾನೇ ತಂದು ಇಂಥವಿರೋದು ಆಕ್ಸಿಜನ್ ಮಾಲಿಕ್ಯೂಲ್ ಎರಡು ಇದಾವ. ಇವಾಗ ಈ ಪಿ ಆರ್ಬಿಟಲ್ಸ್ ಬರಿತೀನಿ. 1 2 ಅರ್ಥ ಆಯ್ತಾ? 2 3 ಯಾವುವು? ಒಂದೊಂದು ಆಕ್ಸಿಜನ್ ಇರ್ತಕ್ಕಂಥ ಪಿ ಆರ್ಬಿಟಲ್ಸ್. ಅರ್ಥ ಆಗಿದೆಯಾ? ಪಿ ಎಕ್ಸ್ ಪಿ ವೈ ಪಿ ಝೆಡ್, ಪಿ ಎಕ್ಸ್ ಪಿ ವೈ ಪಿ ಝೆಡ್. ಅರ್ಥ ಆಗಿದೆಯಾ? ಇವಾಗ ಇದು ಎಕ್ಸ್ ಆಕ್ಸಿಸ್ ಅಂತ ಹೇಳೋಣ, ಇದನ್ನು ವೈ ಆಕ್ಸಿಸ್ ನೋಡೋಣ, ಇದನ್ನು ಝೆಡ್ ಆಕ್ಸಿಸ್ ಅಂತ ಹೇಳೋಣ. ಅರ್ಥ ಆಯ್ತಿದೇನಿದು? ಎಕ್ಸ್ ಆಕ್ಸಿಸ್. ಅರ್ಥ ಆಯ್ತಾ? ಇದು ಪಿ ಎಕ್ಸ್ ಆರ್ಬಿಟಲ್ ಅಂತ ಹೇಳೋಣ. ಬೇಕಾದ್ರೆ ಇದು ಪಿ ಎಕ್ಸ್ ಪಿ ವೈ ಪಿ ಝೆಡ್, ಪಿ ಎಕ್ಸ್ ಪಿ ಝೆಡ್ ಪಿ ವೈ ಅಂತ ಹೇಳೋಣ. ಇದು ವೈ ಆಕ್ಸಿಸ್, ಇದು ಝೆಡ್ ಆಕ್ಸಿಸ್. ಅರ್ಥ ಆಗಿದೆಯಾ? ಅರ್ಥ ಆಗ್ತಿದೆಯಾ? ಇವಾಗ ಇವು ಫಾರ್ ಎಕ್ಸಾಂಪಲ್ ಇದು ಪಿ ಎಕ್ಸ್ ಪಿ ವೈ ಪಿ ಝೆಡ್ ತಾನೆ? ಇಲ್ಲ, ನಾವು ಕೆಲಸ ಮಾಡೋಣ. ಪಿ ಎಕ್ಸ್ ಇದಂತ ನೋಡೋಣ. ಇರಲಿ, ನೋ ಪ್ರಾಬ್ಲಮ್. ಯಾಕಪ್ಪ ಅಂದರೆ ಇಲ್ಲಿ ನಾವು ಇದ್ರ ಪ್ರಕಾರ ತಗೊಂಡಾಗ ಪಿ ಎಕ್ಸ್ ಅಲ್ಲಿ 2p ಅಲ್ಲಿ ಕಂಪ್ಲೀಟ್ ಫಿಲ್ ಆಗಿದೆ ತಾನೆ? ಅರ್ಥ ಆಯ್ತಾ? 2p ಅಲ್ಲಿ ಕಂಪ್ಲೀಟ್ ಫಿಲ್ ಆಗಿದೆ. ಯಾಕಂದ್ರೆ ನಾವು ಎರಡು ಹಿಂಗೆ ಓವರ್ಲ್ಯಾಪ್ ಆಗ್ತಿದೆ ಅಂತ ನಾವು ತಗೊಂಡಾಗ ಇದನ್ನ ವೈ ಅಂತ ತಗೊಳ್ಳೋಣ. ಅರ್ಥ ಆಯ್ತಾ? ಅರ್ಥ ಆಗಿದೆ? ಇದನ್ನ ಎಕ್ಸ್ ಅಂತ ತಗೊಳ್ಳೋಣ, ಎಕ್ಸ್ ಆಕ್ಸಿಸ್. ಇದು ಝೆಡ್ ಆಕ್ಸಿಸ್ ಅಂತ ಹೇಳೋಣ. ಅರ್ಥ ಆಯ್ತಾ? ಎಕ್ಸ್ ವೈ ಝೆಡ್. ಸರಿ, ಅಲ್ಲಿ ಆಕ್ಸಿಸ್ ಹಂಗೆ ಇರಲಿ. ಅರ್ಥ ಆಯ್ತು? ಇದ್ಯಾವ್ದು ಇದು? ಪಿ ಎಕ್ಸ್ ಆರ್ಬಿಟಲ್, ಪಿ ವೈ ಆರ್ಬಿಟಲ್. ಸರಿ, ನಾನು ಹಿಂಗೆ ಬರೀತೀನಿ. ಪಿ ಎಕ್ಸ್ ಆರ್ಬಿಟಲ್, ಪಿ ವೈ ಆರ್ಬಿಟಲ್, ಪಿ ಝೆಡ್ ಆರ್ಬಿಟಲ್, ಪಿ ಎಕ್ಸ್ ಆರ್ಬಿಟಲ್, ಪಿ ವೈ ಆರ್ಬಿಟಲ್, ಪಿ ಝೆಡ್ ಆರ್ಬಿಟಲ್. ಸೇಮ್ ಬೇಕಾದ್ರೆ ನೀನು ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸೇ ಕೊಡು, ಇದು ವೈ ಆಕ್ಸಿಸೇ ಕೊಡು, ಇದು ಝೆಡ್ ಆಕ್ಸಿಸೇ ಕೊಡು, ನೋ ಪ್ರಾಬ್ಲಮ್. ಅರ್ಥ ಆಯ್ತು? ಇಲ್ಲ, ಇದು ವೈ ಆಕ್ಸಿಸ್ ಕೊಡು, ಇದು ಝೆಡ್ ಆಕ್ಸಿಸ್ ಕೊಡು. ಅರ್ಥ ಆಯ್ತಾ? ಆರ್ಬಿಟಲ್ಸ್ ನೇಮ್ಸು ಇದ್ಯಾವುದು? ಸೇಮ್ ಪಿ ಎಕ್ಸ್, ಸರಿ, ಎಕ್ಸ್ ಆಕ್ಸಿಸ್, ಝೆಡ್ ಆಕ್ಸಿಸ್, ವೈ ಆಕ್ಸಿಸ್. ಹಿಂಗೆ ಇರಲಿ. ವೈ ಆಕ್ಸಿಸ್, ಝೆಡ್ ಆಕ್ಸಿಸ್, ಎಕ್ಸ್ ಆಕ್ಸಿಸ್. ಇವಾಗ ಯಾವುದು ಫಿಲ್ ಆಗಿದೆ? ಇಲ್ಲಿ ಕಂಪ್ಲೀಟ್ ಫಿಲ್ ಆಗಿರ್ತಕ್ಕಂಥದ್ದು 2px. ಆ 2px ಅಂದ್ರೆ ಇದೇನಾ? ಇದು ಕಂಪ್ಲೀಟ್ ಫಿಲ್ ಆಗಿದೆ ಅಂತ ನಾವು ಬರೆದು ಬಿಡ್ಲಂಗೆ, ನಾನು ಬೇರೆ ಕಲರಲ್ಲಿ ಬರೀತೀನಿ ನೋಡಿ. ಆಯ್ತಾ? ಇವಾಗ ಪಿ ಎಕ್ಸ್ ಏನಾಗಿದೆ? ಫಿಲ್ ಆಗಿದೆ. ಫಿಲ್ ಆಗಿದೆಯಾ? ಪಿ ಎಕ್ಸ್ ಆರ್ಬಿಟಲ್ ಫಿಲ್ ಆಗಿದೆ. ಅರ್ಥ ಆಗಿದೆಯಾ? ಇವಾಗ ಈ ಪಿ ವೈ ಇದು ಪಿ ವೈ ಇದೇ ತರ ಪಿ ವೈ ಯಾವ್ದು ಎಕ್ಸ್ ಅಲ್ಲಿ ಓವರ್ಲಾಪ್ ಆಗುತ್ತಾ? ಅಲಾಂಗ್ ದ ಆಕ್ಸಿಸ್ ಓವರ್ಲಾಪ್ ಆಗುತ್ತೆ. ಇವೆರಡು ಅಲಾಂಗ್ ದ ಆಕ್ಸಿಸ್ ಓವರ್ಲಾಪ್ ಆಗ್ಬಿಟ್ಟು ಏನಾಗುತ್ತೆ? ಒಂದು ಸಿಗ್ಮಾ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಲೈಕ್ ದಿಸ್ ನೋಡಿ. ಸ್ವಲ್ಪ ಚಿಕ್ಕದಾಗಿ ಬರೀತೀನಿ. ಸಿಗ್ಮಾ ಬಾಂಡ್ ಫಾರ್ಮೇಶನ್ ಆಯ್ತಾ? ಏನು ಇವೆರಡು ಓವರ್ಲ್ಯಾಪ್ ಆಗ್ಬಿಟ್ಟು. ಅರ್ಥ ಆಯ್ತಾ? ನೆಕ್ಸ್ಟ್ ಆದ್ರಿಂದಾನೆ ಇವನು ಕೂಡ ನೀವು ಬರಿಬೇಕಾದ್ರೆ ಹಿಂಗೆ ಬರ್ಕೊಳ್ಳಿ. ಇದನ್ನು ಬಿಟ್ಬಿಡಿ. ಯಾವ್ದು ಹೇಳಿ? ಫಿಲ್ ಆಗಿರ್ತಾರೆ, ನಿಮ್ಗೆ ಬಿಟ್ಬಿಡಿ. ಆದ್ರಿಂದ ನೀವೆಲ್ಲ ಹಿಂಗಾದ್ರೂ ಬರೀರಿ ಅಥವಾ ಬಿಟ್ಬಿಟ್ಟು ಆದ್ರೂ ಬರ್ಕೊಳ್ಳಿ, ಹಿಂಗಾದ್ರೂ ಬರೀರಿ. ಅರ್ಥ ಆಯ್ತಾ? ಇದು ಫಿಲ್ ಆಗಿದೆ, ಇದನ್ನು ಬಿಟ್ಬಿಡೋಣ.
ಫಿಲ್ ಆಗಿದೆ ತಾನೆ ಇದು. ಏನಿವು ಫಿಲ್ಡ್ ಅಂತ ಬರೋದು. ಫಿಲ್ಡ್ 2px ಅಟಾಮಿಕ್ ಆರ್ಬಿಟಲ್ಸ್. ಇವು ಆಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್. ಯಾವ ಇವೆರಡು. ಅರ್ಥ ಆಗ್ತಿದೆಯಾ? ಇವಾಗ ಇವೆರಡು ಅಲಾಂಗ್ ದ ಆಕ್ಸಿಸ್ ಆಗಲ್ಲ. ಇದಾಗೋಯ್ತು. ಇವೆರಡು ಏನಾಗುತ್ತೆ? ಸೈಡ್ ವೇಸ್, ಅಬೌವ್ ದ ಆಕ್ಸಿಸ್ ಆರ್ ಬಿಲೋ ದ ಆಕ್ಸಿಸ್, ಸೈಡ್ ವೇಸ್. ಇದು ಪೈ ಬಾಂಡ್. ಆಕ್ಸಿಜನ್ ಮಾಲಿಕ್ಯೂಲ್ಗೆ ಡಬಲ್ ಬಾಂಡ್ ಇದ್ದೇ ಇರುತ್ತೆ. ಒಂದು ಸಿಗ್ಮಾ ಬಾಂಡ್, ಇನ್ನೊಂದು ಪೈ ಬಾಂಡ್. ಈ ಸಿಗ್ಮಾ ಬಾಂಡ್ ಇನ್ಫಾರ್ಮ್ ಆಯ್ತು, ಪೈ ಬಾಂಡ್ ಇನ್ಫಾರ್ಮ್ ಆಯ್ತು. ಗೊತ್ತಾಯ್ತಾ? ಇಲ್ಲಿ ನೀವು ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕೇಳಿದ್ರೆ ಇದನ್ನು ಬಿಟ್ಟುಬಿಡಿ, ಬರ್ಕೊಳ್ಳೋದೇ ಬಿಟ್ಟುಬಿಡಿ. ಬೇಕಾದ್ರೆ ಇದು ಯಾವುದು ಕಂಪ್ಲೀಟ್ಲಿ ಫಿಲ್ಡ್. 2px ಬಿಟ್ಟುಬಿಟ್ಟು ಬೇಕಾದ್ರೆ ಒಂದು ಬರೀರಿ. ಅರ್ಥ ಆಗಿದೆಯಾ? ಅಲ್ಲಿಗೆ ಪೈ ಬಾಂಡ್ ಇನ್ಫಾರ್ಮ್ ಆಯ್ತು. ಎರಡು ಅಟಾಮಿಕ್ ಕಾರ್ಬನ್, ಇವೆರಡು ಅರ್ಥ ಆಯ್ತಾ? ಸೈಡ್ ವೇಸ್ ಓವರ್ಲ್ಯಾಪ್ ಆಗ್ತಿದೆ. ಅಲಾಂಗ್ ದ ಆಕ್ಸಿಸ್ ಆಗಲ್ಲ, ಲ್ಯಾಟ್ರಲಿ ಓವರ್ಲ್ಯಾಪ್ ಆಗ್ತಿದೆ ಅಂತ ಅದ್ರ ಮೀನಿಂಗ್. ಅರ್ಥ ಆಗಿದೆಯಾ? ಅಲ್ಲಿಗೆ ಒಂದು ಸಿಗ್ಮಾ ಬಾಂಡ್ ಇನ್ಫಾರ್ಮ್ ಆಯಿತು, ಪೈ ಬಾಂಡ್ ಇನ್ಫಾರ್ಮ್ ಆಯಿತು ಅಂತ. ಯಾವತ್ತು ಪೈ ಬಾಂಡ್ ಒಂದೇ ಫಾರ್ಮ್ ಆಗಲ್ಲ. ಯಾಕೆ ಹೇಳಿ? ಸೈಡ್ ವೇಸ್ ಒಂದು ಓವರ್ಲ್ಯಾಪ್ ಆಗೋದಿಲ್ಲ. ಫಸ್ಟು ಎಕ್ಸಿಲಿ ಓವರ್ಲ್ಯಾಪ್ ಆಗಿ ಮತ್ತೆ ಸೈಡ್ ವೇಸ್ ಓವರ್ಲ್ಯಾಪ್ ಆಗ್ತಕ್ಕಂಥದ್ದು. ಫಸ್ಟ್ ಇವೆರಡು ಅಟಾಮಿಕ್ ಕಾರ್ಬನ್ಸ್ ಈ ಥರ ಎಕ್ಸಿಲಿ ಓವರ್ಲ್ಯಾಪ್ ಆಗಿ ಮತ್ತೆ ಅವೆರಡು ಸೈಡ್ ವೇಸ್ ಓವರ್ಲ್ಯಾಪ್ ಆಗ್ತಕ್ಕಂಥದ್ದು. ಅರ್ಥ ಆಯ್ತಾ? ಪೈ ಬಾಂಡ್ ಫಾರ್ಮ್ ಆಗಬೇಕಾದ್ರೆ ಸಿಗ್ಮಾ ಬಾಂಡ್ ಇದ್ದೇ ಇರುತ್ತೆ ಅದ್ರ ಜೊತೆಗೆ. ಪೈ ಬಾಂಡ್ ಒಂದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಕ್ಸಾಂಪಲ್ ಇದೆ. ಅಟಾಮಿಕ್ ಕಾರ್ಬನ್ಸ್ ಇಂದ ಕಂಬೈನ್ ಆಗಬೇಕಾದ್ರೆ ಏನಾಗುತ್ತೆ? ಫಾರ್ಮ್ ಆಗೇ ಆಗುತ್ತೆ. ಫಸ್ಟ್ ಸಿಗ್ಮಾ ಬಾಂಡ್ ಫಾರ್ಮ್ ಆಗಿ ಮತ್ತೆ ಪೈ ಬಾಂಡ್ ಫಾರ್ಮ್ ಆಗ್ತಕ್ಕಂಥದ್ದು. ಅಲ್ಲಿಗೆ ಎಕ್ಸಾಂಪಲ್ ಆಕ್ಸಿಜನ್ ಮಾಲಿಕ್ಯೂಲ್ ಡಿಸ್ಕಸ್ ಮಾಡ್ಬೋದಾ? ಅರ್ಥ ಆಗಿದೆಯಾ? ಇನ್ನೂ ಒಂದು ಎಕ್ಸಾಂಪಲ್ ಡಿಸ್ಕಸ್ ಮಾಡೋಣ ನೋಡಿ. ಅರ್ಥ ಆಯ್ತಾ? ದಟ್ ಈಸ್ ಯಾವುದು? ನಾವು ನೈಟ್ರೋಜನ್ ಮಾಲಿಕ್ಯೂಲ್ ತಗೊಳ್ಳೋಣ. ಫಾರ್ಮೇಷನ್ ಆಫ್ ಪೈ ಬಾಂಡಿಗೆ ನೈಟ್ರೋಜನ್ ಮಾಲಿಕ್ಯೂಲ್, N2 ಮಾಲಿಕ್ಯೂಲ್. ನೈಟ್ರೋಜನ್ ಮಾಲಿಕ್ಯೂಲ್ ಒಂದೊಂದು ನೈಟ್ರೋಜನ್ ಅಟಾಮಿಕ್ ನಂಬರ್ ಎಷ್ಟು? 7 ಅಲ್ವಾ? ಎರಡು ನೈಟ್ರೋಜನ್ಸ್ ಇದೆಯಾ? ವಾಟ್ ಇಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? 3. ಕರೆಕ್ಟಾ? ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಈ ಥರ ಇರುತ್ತಾ? ಇರಲ್ಲ. ಒಂದರಲ್ಲಿ ಹಿಂಗೆ ಮೇಲ್ಗಡೆಗಿದ್ರೆ ಇನ್ನೊಂದರಲ್ಲಿ ಕೆಳಗಡೆಗಿರ್ತವೆ ಅಷ್ಟೇ. ನೋಡಿ, ಇವು ಮೇಲ್ಗಡೆಗಿದ್ದಾವೆ, ಇನ್ನೊಂದರಲ್ಲಿ ಕೆಳಗಡೆಗಿರುತ್ತೆ ಅಷ್ಟೇ. ನೋಡಿ ಇಲ್ಲಿ ಸೇಮ್ ಇನ್ನೊಂದು ನೈಟ್ರೋಜನ್ 2s ಅಟಾಮಿಕ್ ಆರ್ಬಿಟಲ್. px, 2py, 2pz. another nitrogen. ಸೇಮ್ ಅಟಾಮಿಕ್ ನಂಬರ್ ಸೇಮ್. ಇದನ್ನು ಬರ್ದಿಲ್ಲ ಅಷ್ಟೇ. ಅರ್ಥ ಆಯ್ತಾ? ಈ 2px ಜೊತೆ ಈ 2py, 2p ಜೊತೆ 2pz, 2pz ಜೊತೆ ಓವರ್ಲ್ಯಾಪ್ ಆಗ್ಬಿಟ್ಟು, ಅರ್ಥ ಆಯ್ತಾ? 3 ಬಾಂಡ್ಸ್ ಫಾರ್ಮ್ ಆಗುತ್ತೆ. 2 ಪೈ ಬಾಂಡ್ಸ್ ಇರುತ್ತೆ, ಒಂದು ಸಿಗ್ಮಾ ಬಾಂಡ್ ಇರುತ್ತೆ. ಹೆಂಗೆ ಅಂತ ಬಿಟ್ಟು ನೋಡೋಣ. ಈಗ 3 ಅನ್ಪೇರ್ಡ್ ಆಯ್ತಾನೆ. ನೋಡಿ ಇಲ್ಲಿ 3 ಅನ್ಪೇರ್ಡ್ ಇದರಲ್ಲಿ. ಅರ್ಥ ಆಯ್ತಾ? ಇದರಲ್ಲಿ 3, ಒಂದು ನೈಟ್ರೋಜನ್, ಇದೊಂದು ನೈಟ್ರೋಜನ್, ಇದು ನೈಟ್ರೋಜನ್. ಇವೆ EP ಆರ್ಬಿಟಲ್ಸ್. ಅರ್ಥ ಆಯ್ತಾ? ಇವಾಗ ಇವೆರಡು ಕಾಂಬಿನೇಷನ್ ಆಗಿಬಿಟ್ಟು ಫಸ್ಟ್ ಇವೆರಡು ಹಿಂಗೆ ಕಂಬೈನ್ ಆಗ್ತಿದೆ ಅಂದರೆ ಫಸ್ಟ್ ಏನಾಗುತ್ತೆ? ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತಾ? ಲೈಕ್ ದಿಸ್. ಆಯ್ತಾ? ಒಂದು ಸಿಗ್ಮಾ ಬಾಂಡ್ ಆಯ್ತಾ? ಇವೆರಡು ಎಕ್ಸಿಲ್ ಓವರ್ಲ್ಯಾಪ್ ಆಗ್ತಿದೆಯಾ? ಇನ್ನು ಯಾವುದು ಎಕ್ಸಿಲ್ ಓವರ್ಲ್ಯಾಪ್ ಆಗಲ್ಲ ನೋಡಿ. ಇವೆರಡು ಹೆಂಗೆ ಓವರ್ಲ್ಯಾಪ್ ಆಯ್ತು. ಇವೆರಡು ಏನಾಗುತ್ತೆ? ಇದೇನಿದು? ಇದನ್ನ ಬೇಕಾದ್ರೆ px ಅಂತ ತಗೊಳ್ಳಿ, ಇದನ್ನು pz ಅಂತ ತಗೊಳ್ಳಿ, ಅದೇ py ತಗೊಳ್ಳಿ, ಇದನ್ನು pz ತಗೊಳ್ಳಿ, ನೋ ಪ್ರಾಬ್ಲಮ್. ಅರ್ಥ ಆಯ್ತಾ? ನೋಡಿ,
ಇವೆರಡು ಹಿಂಗೆ ಸೈಡ್ ವೇಸ್ ಓವರ್ಲ್ಯಾಪ್ ಆಗ್ಬಿಟ್ಟು ಒಂದು ಪೈ ಬಾಂಡ್, ಇದು ಸಿಗ್ಮಾ ಬಾಂಡ್ ಆಯ್ತು, ಒಂದು ಪೈ ಬಾಂಡ್ ಆಯ್ತು. ಅರ್ಥ ಆಯ್ತಾ? ಇನ್ನು ಇವೆರಡು ಇದಾವೆ ನೋಡಿ, ಇವೆರಡು ಹಿಂಗೆ ಸೈಡ್ ವೇಸ್ ಓವರ್ಲ್ಯಾಪ್ ಆಗ್ತವೆ. ಹಿಂಗೆ ಸೈಡ್ ವೇಸ್ ಓವರ್ಲ್ಯಾಪ್ ಆಗ್ಬಿಟ್ಟು ಅನದರ್ ಪೈ ಬಾಂಡ್ ಲೈಕ್ ದಿಸ್. ನೈಟ್ರೋಜನ್ ಮಧ್ಯೆ ಒಂದು ಸಿಗ್ಮಾ ಬಾಂಡ್, ಎರಡು ಪೈ ಬಾಂಡ್ಸ್, ಒಂದು ಸಿಗ್ಮಾ ಬಾಂಡ್, ಎರಡು ಪೈ ಬಾಂಡ್ಸ್. ಅರ್ಥ ಆಯ್ತಾ? ಎನಿ ಡೌಟ್? ಇವಾಗ ಆಕ್ಸಿಜನ್ ಆಟಮಲ್ಲಿ ಎರಡು ಲೋನ್ ಪೇರ್ಸ್ ಇರ್ತಾನೆ. ಯಾವಪ್ಪ ಅಂದ್ರೆ 2s ಇರ್ತಕ್ಕಂಥ 2px ಇರ್ತಕ್ಕಂಥವು. ಇದರಲ್ಲಿ ಒಂದು ಪೇರ್ ಇರ್ತದೆ. ನೀವು ನೈಟ್ರೋಜನ್ ಆಟಮಲ್ಲಿ ಒಂದು ಲೋನ್ ಪೇರ್ ಇರುತ್ತೆ, ಇವೇವು. ಅರ್ಥ ಆಯ್ತಾ? ಅದೇ ಆಕ್ಸಿಜನ್ ಆಟಮಲ್ಲಿ ಎರಡು ಲೋನ್ ಪೇರ್ಸ್ ಇರುತ್ತೆ. ಯಾವ್ಯಾವುದು? 2s ಅಲ್ಲಿ 2, 2px ಅಲ್ಲಿ 2 ಅಲ್ವಾ? ಆದ್ದರಿಂದ ಆಕ್ಸಿಜನ್ ಆಟಮಲ್ಲಿ 2 ಲೋನ್ ಪೇರ್ಸ್ ಇರುತ್ತೆ, ನೈಟ್ರೋಜನ್ ಆಟಮಲ್ಲಿ ಒಂದೊಂದು ಲೋನ್ ಪೇರ್ ಇರುತ್ತೆ. ಅರ್ಥ ಆಗಿದೆಯಾ? ಅಲ್ಲಿಗೆ ದಟ್ ಈಸ್ ಲ್ಯಾಟ್ರಲ್ ಓವರ್ಲ್ಯಾಪಿಂಗ್ ಅಥವಾ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಾಲ್ಸ್. ಹೌ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಾಲ್ಸ್ ಟೇಕ್ಸ್ ಪ್ಲೇಸ್ ಟು ಫಾರ್ಮ್ ಎ ಪೈ ಬಾಂಡ್ ಅಂತ ಗೊತ್ತಾಯ್ತಾ? ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಡಿಸ್ಕಸ್ ಮಾಡಿದ್ವಿ, ಇನ್ನೊಂದು ನೈಟ್ರೋಜನ್ ಮಾಲಿಕ್ಯೂಲ್ ಡಿಸ್ಕಸ್ ಮಾಡಿದ್ವಿ. ಅರ್ಥ ಆಗಿದೆಯಾ? ಎನಿ ಡೌಟ್? ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಏನು ಡೌಟ್ ಇದ್ರೆ ನೋಡಿ, ಏನಿಲ್ಲ, ಇವೆರಡು ಹಿಂಗೆ ಎಕ್ಸಲ್ಲಿ ಓವರ್ಲ್ಯಾಪ್ ಆಗುತ್ತೆ. ಅರ್ಥ ಆಯ್ತಾ? ಇವೆರಡು ಹಿಂಗೆ ಸೈಡ್ ವೇಸ್ ಓವರ್ಲ್ಯಾಪ್ ಆಗುತ್ತೆ. ಇವೆರಡು ಒಂದು ಅಟಾಮಿಕ್, ಒಂದು ನೈಟ್ರೋಜನ್ 2pz, ಇನ್ನೊಂದು ಅಟಾಮಿಕ್, ಇನ್ನೊಂದು 2pz, ಈ ಥರ ಸೈಡ್ ವೇಸ್ ಓವರ್ಲ್ಯಾಪ್ ಆಗುತ್ತೆ. ಆದ್ರಿಂದನೇ ಎರಡು ಪೈ ಬಾಂಡ್ಸ್, ಇವರು ಪೈ ಬಾಂಡ್ ಅರ್ಥ ಆಯ್ತು, ಒಂದು ಸಿಗ್ಮಾ ಬಾಂಡ್, ಎರಡು ಪೈ ಬಾಂಡ್ಸ್. ಇದು ಇದು ಈ ಅಟಾಮಿಕ್ ಆರ್ಬಿಟಲ್, ಈ ಅಟಾಮಿಕ್ ಆರ್ಬಿಟಲ್ ಸೈಡ್ ವೇಸ್ ಓವರ್ಲ್ಯಾಪ್ ಆಗ್ಬಿಟ್ಟು ಪೈ ಬಾಂಡ್. ಈ ಅಟಾಮಿಕ್ ಆರ್ಬಿಟಲ್ ಸೈಡ್ ವೇಸ್ ಆಗ್ಬಿಟ್ಟು ಒಂದು ಪೈ ಬಾಂಡ್. ಈ ಅಟಾಮಿಕ್ ಆರ್ಬಿಟಲ್ ಎಕ್ಸಲ್ಲಿ ಓವರ್ಲ್ಯಾಪ್ ಆಗ್ಬಿಟ್ಟು ಸಿಗ್ಮಾ ಬಾಂಡ್. ಚೆನ್ನಾಗಿ ಬಿಟ್ಕೊಳ್ಳಿ. ಒಂದೊಂದು ನೈಟ್ರೋಜನ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಗೊತ್ತಿದೆ, ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಗೊತ್ತಿದೆ, ಈ ಥರ ಓವರ್ಲ್ಯಾಪ್ ಆಗುತ್ತೆ, ಅದು ಗೊತ್ತಾಯಿತು. ಹೆಂಗೆ ಟ್ರಿಪಲ್ ಬಾಂಡ್ ಫಾರ್ಮ್ ಆಗುತ್ತೆ ಅಂತ ಗೊತ್ತಾಯ್ತಾ? ಒಂದು ಅಲ್ಲಿಗೆ ಸಿಗ್ಮಾ ಬಾಂಡ್ ಹೆಂಗೆ ಫಾರ್ಮ್ ಆಗುತ್ತೆ, ಪೈ ಬಾಂಡ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ಅರ್ಥ ಆಗಿದೆಯಾ? ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್, ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಎ ಸಿಗ್ಮಾ ಬಾಂಡ್ ಅಂಡ್ ಎ ಪೈ ಬಾಂಡ್? What are the differences between a sigma bond and a pi bond? Can you rub this? ಅರ್ಥ ಆಯ್ತಾ? Differences between a sigma bond and a pi bond. Very important is valence bond theory. ನೀವು ಇವನ್ನೇ 2 marks ಅಲ್ಲಿ ಕೇಳ್ಬೋದು ಥಿಯರಿಯಲ್ಲಿ. ಅರ್ಥ ಆಯ್ತಾ? ಸಿಗ್ಮಾ ಬಾಂಡ್, ಪೈ ಬಾಂಡ್. ಡೆಫಿನೇಷನ್ ಒಂದು ಡಿಫರೆನ್ಸ್ ಆಗುತ್ತೆ. Definition: a sigma bond is formed by the overlapping of atomic orbitals along the axis. ಅರ್ಥ ಆಯ್ತಾ? ಎರಡು ಅಟಾಮಿಕ್ ಆರ್ಬಿಟಲ್ಸ್ ಅಲಾಂಗ್ ದ ಆಕ್ಸಿಸ್ ಓವರ್ಲ್ಯಾಪ್ ಆಗಿ ಫಾರ್ಮ್ ಆಗ್ತಕ್ಕಂಥ ಬಾಂಡೇ ಸಿಗ್ಮಾ ಬಾಂಡ್. ಪೈ ಬಾಂಡ್ ಹಿಂಗೆ ಫಾರ್ಮ್ ಆಗುತ್ತೆ. ಎ ಪೈ ಬಾಂಡ್ ಈಸ್ ಫಾರ್ಮ್ಡ್ ಬೈ ದ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಆನ್ ಸೈಡ್ ವೇಸ್. ಅರ್ಥ ಆಯ್ತಾ? ಸೈಡ್ ವೇಸ್ ಓವರ್ಲ್ಯಾಪ್ ಆಗಿಬಿಟ್ಟು ಪೈ ಬಾಂಡ್ ಫಾರ್ಮ್ ಆಗುತ್ತೆ. ಎರಡು ಅಟಾಮಿಕ್ ಆರ್ಬಿಟಲ್ಸ್ ಅಲಾಂಗ್ ದ ಆಕ್ಸಿಸ್ ಎರಡು ಅಟಾಮಿಕ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗ್ಬಿಟ್ಟು ಸಿಗ್ಮಾ ಬಾಂಡ್ ಫಾರ್ಮ್ ಆಗುತ್ತೆ ಅಂತ ಒಂದು ಡಿಫರೆನ್ಸ್ ಬರೀಬೋದಾ? ಎ ಸಿಗ್ಮಾ ಬಾಂಡ್ ಈಸ್ ಫಾರ್ಮ್ಡ್ ಬೈ ದ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಅಲಾಂಗ್ ದ ಆಕ್ಸಿಸ್. ಎ ಪೈ ಬಾಂಡ್ ಈಸ್ ಫಾರ್ಮ್ಡ್ ಬೈ ದ ಓವರ್ಲ್ಯಾಪಿಂಗ್ ಅಟಾಮಿಕ್ ಆರ್ಬಿಟಲ್ಸ್ ಅಲಾಂಗ್ ಸೈಡ್ ವೇಸ್. ಅರ್ಥ ಆಯ್ತಾ? ಸೈಡ್ ವೇಸ್ ಓವರ್ಲ್ಯಾಪ್ ಆಗ್ಬಿಟ್ಟು ಒಂದು ಪೈ ಬಾಂಡ್ ಫಾರ್ಮ್ ಆಗುತ್ತೆ. ಎರಡು ಅಟಾಮಿಕ್ ಆರ್ಬಿಟಲ್ಸ್ ಎಕ್ಸಲ್ಲಿ ಓವರ್ಲ್ಯಾಪ್ ಆಗ್ಬಿಟ್ಟು ಸಿಗ್ಮಾ ಬಾಂಡ್ ಫಾರ್ಮ್ ಆಗುತ್ತೆ ಅಂತ. ಅರ್ಥ ಆಯ್ತಾ? ನೆಕ್ಸ್ಟ್, ಸೆಕೆಂಡ್ ಡಿಫರೆನ್ಸ್, ಎಕ್ಸಲ್ಲಿ ಓವರ್ಲ್ಯಾಪ್ ಆದರೆ ದ ಬಾಂಡ್ ಈಸ್ ಸ್ಟ್ರಾಂಗರ್. ಅರ್ಥ ಆಯ್ತಾ? ದಟ್ಸ್ ವೈ ಸಿಗ್ಮಾ ಬಾಂಡ್ ಈಸ್ ಸ್ಟ್ರಾಂಗರ್. ಅರ್ಥ ಆಯ್ತಾ? ಪೈ ಬಾಂಡ್ ಈಸ್ ವೀಕರ್. ಬಿಕಾಸ್ ಬೇಕಾದ್ರೆ ಬರ್ರಿ, ಸಿಗ್ಮಾ ಬಾಂಡ್ ಈಸ್ ಫೌಂಡ್ ಬೈ ಎಕ್ಸಲ್ ಓವರ್ಲ್ಯಾಪಿಂಗ್, ಪೈ ಬಾಂಡ್ ಈಸ್ ಫೌಂಡ್ ಬೈ ದಟ್ ಈಸ್ ಸೈಡ್ ವೇಸ್ ಓವರ್ಲ್ಯಾಪಿಂಗ್. ಬೇಕಾದ್ರೆ ಬರ್ರಿ, ದಿ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಈಸ್ ಗ್ರೇಟರ್, ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಈಸ್ ಲೆಸ್. ಅರ್ಥ ಆಯ್ತು? ಬೇಕಾದ್ರೆ ಥರ್ಡ್ ಒನ್ ಅಂತ ಬರ್ಬಿಟ್ಟು ಥರ್ಡ್ ಡಿಫ್ರೆನ್ಸ್ ಇದೆ ಬರ್ರಿ. The extent of overlapping is more, the extent of overlapping is less. ಅರ್ಥ ಆಯ್ತಾ? ನೆಕ್ಸ್ಟ್, ಸಿಗ್ಮಾ ಬಾಂಡ್ ಕ್ಯಾನ್ ಎಕ್ಸಿಸ್ಟ್ ಅಲೋನ್, ಒಂದೇ ಎಕ್ಸಿಸ್ಟ್ ಆಗ್ಬೋದು. ಪೈ ಬಾಂಡ್ ಡಸ್ ನಾಟ್ ಎಕ್ಸಿಸ್ಟ್ ಅಲೋನ್, ಇಟ್ ಕ್ಯಾನ್ ಎಕ್ಸಿಸ್ಟ್ ಓನ್ಲಿ ವಿತ್ ಸಿಗ್ಮಾ ಬಾಂಡ್. ಅರ್ಥ ಆಯ್ತಾ? ಸಿಗ್ಮಾ ಬಾಂಡ್ ಒಂದೇ ಪ್ರೆಸೆಂಟ್ ಆಗಿರ್ಬೋದು. ಅರ್ಥ ಆಯ್ತಾ?
ಯಾವತ್ತು ಪೈ ಬಾಂಡ್ ಒಂದೇ ಪ್ರೆಸೆಂಟ್ ಆಗಲಿಕ್ಕಿಲ್ಲ ಎರಡು ಆಟಮ್ಸ್ ಮಧ್ಯದಲ್ಲಿ. ಅರ್ಥ ಆಯ್ತಾ? ಅಲಾಂಗ್ ವಿತ್ ದ ಸಿಗ್ಮಾ ಬಾಂಡ್ ಓನ್ಲಿ ಪೈ ಬಾಂಡ್ ಕ್ಯಾನ್ ಎಕ್ಸಿಸ್ಟ್. ಪೈ ಬಾಂಡ್ ಸಿಗ್ಮಾ ಬಾಂಡ್ ಜೊತೆಗೆ ಎಕ್ಸಿಸ್ಟ್ ಆಗುತ್ತೆ ವಿನಾ ಒಂದೇ ಎಕ್ಸಿಸ್ಟ್ ಆಗಲ್ಲ. ಅದೇ ಪೈ ಬಾಂಡ್ ಸಿಗ್ಮಾ ಬಾಂಡ್ ಕ್ಯಾನ್ ಎಕ್ಸಿಸ್ಟ್ ಅಲೋನ್. ಸಿಗ್ಮಾ ಬಾಂಡ್ ಕ್ಯಾನ್ ಎಕ್ಸಿಸ್ಟ್ ಅಲೋನ್, ಒಂದೇ ಎಕ್ಸಿಸ್ಟ್ ಆಗ್ಬೋದು. ಪೈ ಬಾಂಡ್ ಅದ್ರ ಜೊತೆಗೆ ಇರ್ಬೋದು, ಇಲ್ಲದೆ ಇರ್ಬೋದು. ಬಟ್ ಪೈ ಬಾಂಡ್ ಮಾತ್ರ ಒಂದೇ ಎಕ್ಸಿಸ್ಟ್ ಆಗಲ್ಲ, ಅದ್ರ ಜೊತೆಗೆ ಸಿಗ್ಮಾ ಬಾಂಡ್ ಇದ್ರೇನೆ. ಅರ್ಥ ಆಯ್ತಾ? ದೀಸ್ ಆರ್ ಡಿಫರೆನ್ಸಸ್ ಬಿಟ್ವೀನ್ ಎ ಸಿಗ್ಮಾ ಅಂಡ್ ಪೈ ಬಾಂಡ್. ಅರ್ಥ ಆಯ್ತಾ? ಎ ಸಿಗ್ಮಾ ಅಂಡ್ ಪೈ ಬಾಂಡ್ ಡಿಫರೆನ್ಸ್ ಗೊತ್ತಾಯ್ತಾ? ಅರ್ಥ ಆಯ್ತಾ? Bond may be present between two atoms, either alone or with pi bond. This cannot exist. Pi bond can exist alone. It can exist only with sigma bond only. ಬರಿಬೋದಾ? ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಡಿಫರೆನ್ಸ್ ಬರಿಬೋದು, ಬೇಕಾದ್ರೆ ಹೇಳಿ ನೋಡೋಣ. ಇನ್ನೊಂದು ಡಿಫರೆನ್ಸ್ ಇದು SS ಓವರ್ಲ್ಯಾಪಿಂಗ್, SP ಓವರ್ಲ್ಯಾಪಿಂಗ್, PP ಓವರ್ಲ್ಯಾಪಿಂಗ್ ಮೂರರಿಂದನೂ ಫಾರ್ಮ್ ಆಗುತ್ತೆ ಸಿಗ್ಮಾ ಬಾಂಡ್. ಬಟ್ ಪೈ ಬಾಂಡ್ ಕ್ಯಾನ್ ಫಾರ್ಮ್ ಓನ್ಲಿ ವಿತ್ PP ಓವರ್ಲ್ಯಾಪಿಂಗ್. ಎರಡು P ಆರ್ಬಿಟಲ್ಸ್ ಮಾತ್ರ ಓವರ್ಲ್ಯಾಪ್ ಆದ್ರೆ ಫಾರ್ಮ್ ಆಗುತ್ತೆ. ಇದಾದ್ರೆ SS ಓವರ್ಲ್ಯಾಪಿಂಗ್ ಆಗ್ಬೋದು, SP ಓವರ್ಲ್ಯಾಪಿಂಗ್, PP ಓವರ್ಲ್ಯಾಪಿಂಗ್. ಈ 5 ಡಿಫರೆನ್ಸಸ್ ಅಲ್ಲಿ ಯಾವುದಾದ್ರು 2-3 ಬರೀಬೋದಾ? ದೀಸ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಸಿಗ್ಮಾ ಬಾಂಡ್ ಅಂಡ್ ಪೈ ಬಾಂಡ್. ಅರ್ಥ ಆಗಿದೆ? ಇನ್ನೊಂದ್ಸಲ ನೋಡ್ಕೊಳ್ಳಿ. ಡೆಫಿನೇಷನ್ ಒಂದಾಗುತ್ತೆ, ಸಿಗ್ಮಾ ಬಾಂಡ್ ಹೆಂಗೆ ಫಾರ್ಮ್ ಆಗುತ್ತೆ? ಎರಡು ಅಟಾಮಿಕ್ ಆರ್ಬಿಟಲ್ಸ್ ಎಕ್ಸಲ್ಲಿ ಓವರ್ಲ್ಯಾಪ್ ಆದರೆ ಸಿಗ್ಮಾ ಬಾಂಡ್ ಫಾರ್ಮ್ ಆಗುತ್ತೆ. ಎರಡು ಅಟಾಮಿಕ್ ಆರ್ಬಿಟಲ್ಸ್ ಸೈಡ್ ವೇಸ್ ಓವರ್ಲ್ಯಾಪ್ ಆದರೆ ಪೈ ಬಾಂಡ್ ಫಾರ್ಮ್ ಆಗುತ್ತೆ. ಇದು ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಜಾಸ್ತಿ ಇರುತ್ತೆ, ಇದು ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಕಡಿಮೆ ಇರುತ್ತೆ. ಇದು ಸ್ಟ್ರಾಂಗ್ ಬಾಂಡ್, ಇದು ವೀಕ್ ಬಾಂಡ್. ಅರ್ಥ ಆಯ್ತಾ? ಹಾಂ. ಸಿಗ್ಮಾ ಬಾಂಡ್ ಕ್ಯಾನ್ ಎಕ್ಸಿಸ್ಟ್ ಅಲೋನ್. ಅರ್ಥ ಆಯ್ತಾ? ಎ ಪೈ ಬಾಂಡ್ cannot exist alone. It can exist only with sigma bond only. ಅರ್ಥ ಆಯ್ತಾ? Sigma bond is formed by overlapping of SS overlapping. It is formed by SS overlapping or SP overlapping or PP overlapping. Pi bond is formed by only PP overlapping. Sigma bond is formed by SS overlapping or SP overlapping or PP overlapping. Pi bond is formed by only PP overlapping. ಇಷ್ಟು ಡಿಫರೆನ್ಸಸ್ ಬರೀಬೋದಾ? ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅರ್ಥ ಆಗಿದೆ ಅನ್ಸುತ್ತೆ? ಎನಿ ಡೌಟ್? ನೆಕ್ಸ್ಟ್, ಬಿಫೋರ್ ಸ್ಟಾರ್ಟಿಂಗ್ ನಾವು VVT ಮೇಲೆ ಎಕ್ಸಾಂಪಲ್ಸ್ ಹೈಬ್ರಿಡೈಸೇಷನ್ ಡಿಸ್ಕಸ್ ಮಾಡೋಣ. ಏನು ಹೈಬ್ರಿಡೇಷನ್ ಅಂದರೆ? ಅರ್ಥ ಆಯ್ತಾ? ವಾಟ್ ಈಸ್ ಹೈಬ್ರಿಡೇಷನ್? ವೇಲೆನ್ಸ್ ಬಾಂಡ್ ಥಿಯರಿಯಲ್ಲೇ ಹೈಬ್ರಿಡೈಸೇಷನ್. Yes, sir, hybridization. It is a process, hybridization is the process in which two or more atomic orbitals are combined. ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಅಟಾಮಿಕ್ ಆರ್ಬಿಟಲ್ಸ್ ಅಂದ ತಕ್ಷಣ ಮೈಂಡ್ ಬಂದ್ಬಿಡ್ಬೇಕು. S ಆರ್ಬಿಟಲ್ಸ್, P ಆರ್ಬಿಟಲ್ಸ್, D ಆರ್ಬಿಟಲ್ಸ್. ಅರ್ಥ ಆಯ್ತಾ? ಏನೇನು ಶೇಪ್ಸ್ ಅದೆಲ್ಲ ಮೈಂಡ್ ಬಂದಿರ್ಬೇಕು. ಆ ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗಿಬಿಟ್ಟು ಟು ಫಾರ್ಮ್ ಸೇಮ್ ನಂಬರ್ ಆಫ್ ಐಡೆಂಟಿಕಲ್ ಹೈಬ್ರಿಡ್ ಆರ್ಬಿಟಲ್ಸ್ ವಿತ್ ಹ್ಯಾವಿಂಗ್ ಸೇಮ್ ಎನರ್ಜಿ. ಅರ್ಥ ಆಯ್ತಾ? ವೆರಿ ಸಿಂಪಲ್. It is a process, hybridization of the process in which, ಅರ್ಥ ಆಯ್ತಾ, 2 or more atomic orbitals are combined. 2 or more atomic orbitals of valence shell ಇರತಕ್ಕಂಥ 2 ಅಥವಾ 2ಕ್ಕಿಂತ ಜಾಸ್ತಿ ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗಿಬಿಟ್ಟು ಟು ಫಾರ್ಮ್ ಸೇಮ್ ನಂಬರ್ ಆಫ್ ಐಡೆಂಟಿಕಲ್ ಹೈಬ್ರಿಡ್ ಆರ್ಬಿಟಲ್ಸ್ ವಿತ್ ದ ಈಕ್ವಲ್ ಎನರ್ಜಿ. ಈಕ್ವಲ್ ಎನರ್ಜಿ ಹೊಂದಿರತಕ್ಕಂಥ ಒಂದು ಸೇಮ್ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ. ಸೇಮ್ ಹೈಬ್ರಿಡ್ ಆರ್ಬಿಟಲ್ಸ್. ಅರ್ಥ ಆಯ್ತಾ? ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗಿರುತ್ತೋ ಅಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಈಕ್ವಲ್ ನಂಬರ್. ಡೆಫಿನೇಷನ್ ಅರ್ಥ ಆಗಿದೆ ಅನ್ಸುತ್ತೆ? ಅರ್ಥ ಆಗಿದ್ರೆ ಒಂದು ಸೆಂಟೆನ್ಸಲ್ಲಿ ಬರೀಬೋದು. ಹೈಬ್ರಿಡೇಷನ್ ಅಂದ್ರೆ ಒಂದು ಪ್ರೋಸೆಸ್ಸು. ಏನು ಆ ಪ್ರೋಸೆಸ್ಸು? 2 ಅಥವಾ 2ಕ್ಕಿಂತ ಜಾಸ್ತಿ ಅಟಾಮಿಕ್ ಆರ್ಬಿಟಲ್ಸ್, 2 ಅಥವಾ 2ಕ್ಕಿಂತ ಜಾಸ್ತಿ ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗಿಬಿಟ್ಟು ವೇಲೆನ್ಸ್ ಶೆಲ್ ಇರ್ತಕ್ಕಂಥ ಅಟಾಮಿಕ್ ಆರ್ಬಿಟಲ್ಸ್ 2 ಅಥವಾ 2ಕ್ಕಿಂತ ಜಾಸ್ತಿ ಕಂಬೈನ್ ಆಗಿಬಿಟ್ಟು ಸೇಮ್ ನಂಬರ್ ಆಫ್ ಐಡೆಂಟಿಕಲ್ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗ್ತಕ್ಕಂಥ ಪ್ರೋಸೆಸ್ಗೆ ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಬರೀಬೋದಾ? ಎನಿ ಡೌಟ್? ಇಟ್ ಇಸ್ ಎ ಪ್ರೋಸೆಸ್ ಇನ್ ವಿಚ್ 2 or more atomic orbitals of valence shell can combine to form same number of identical hybrid orbitals. That formed hybrid orbitals having, ಅರ್ಥ ಆಯ್ತಾ, ಸೇಮ್ ಎನರ್ಜಿ. ಐಡೆಂಟಿಕಲ್ ಅಂತ ನಾವು ಬರೆದಿದ್ದೀವಿ ಅಂದರೆ ಸೇಮ್ ಎನರ್ಜಿ ಇದ್ದಂಗೆ. ನೀವು ಐಡೆಂಟಿಕಲ್ ಅಂತ ಒಂದು ವರ್ಡ್ ಬರ್ತದೆ. ಅರ್ಥ ಆಯ್ತಾ?
ಬರಿಬೋದು, ಇನ್ನೊಂದ್ಸರಿ ನೋಡ್ಕೊಳ್ಳಿ, ಬರ್ಕೊಳ್ಳಿ. ಹೈಬ್ರಿಡೇಷನ್ ಅಂದ್ರೆ ಏನಂತ? ದ ಪ್ರೋಸೆಸ್ ಇನ್ ವಿಚ್ 2 or more atomic orbitals are combined, 2 or more atomic orbitals of alien shell are combined to form same number of identical hybrid orbitals is called as hybridization. ಅರ್ಥ ಆಯ್ತಾ? ಈ ಹೈಬ್ರಿಡೇಷನ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದಾವೆ. ಅರ್ಥ ಆಯ್ತಾ? ಆಕ್ಚುಲಿ ಈ ಅಟಾಮಿಕ್ ಆರ್ಬಿಟಲ್ಸ್ ಮೇ ಬಿ ಡಿಫ್ರೆಂಟ್ ಇನ್ ಎನರ್ಜಿ, ಬಟ್ ಹೈಬ್ರಿಡ್ ಆರ್ಬಿಟಲ್ಸ್, ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗಿ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ ಅಂತಂದ್ರೆ ಹೈಬ್ರಿಡ್ ಆರ್ಬಿಟಲ್ ಸೇಮ್ ಎನರ್ಜಿ ಹೊಂದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಎಸ್ ಆರ್ಬಿಟಾಲ್, ಇನ್ನೊಂದು ಪಿ ಆರ್ಬಿಟಾಲ್ ಕಂಬೈನ್ ಆಗ್ತೀನಿ ತೊಗೊಳ್ಳೋಣ. ಇವು ಅಟಾಮಿಕ್ ಆರ್ಬಿಟಲ್ಸ್, ಇವು ಅಟಾಮಿಕ್ ಆರ್ಬಿಟಲ್ಸ್. ಇವೆರಡು ಕಂಬೈನ್ ಆಗ್ತಿದೆ ಅಂದರೆ ಅವೆರಡು ಸೇಮ್ ಎನರ್ಜಿ ಇರಬೇಕು ಅಂತ ರೂಲ್ ಏನಿಲ್ಲ, ಡಿಫ್ರೆಂಟ್ ಇನ್ ಎನರ್ಜಿ ಹೊಂದಿರಬೇಕು. ಬಟ್ ಫಾರ್ಮ್ ಆಗ್ತಕ್ಕಂಥ ಒಂದು ಹೈಬ್ರಿಡ್ ಆರ್ಬಿಟಲ್ಸು ಎರಡು ಒಂದೇ ಎನರ್ಜಿ ಹೊಂದಿರ್ತವೆ. ಏನು SP ಹೈಬ್ರಿಡ್ ಆರ್ಬಿಟಲ್ಸ್. ಚೆನ್ನಾಗಿ ಬಿಟ್ಕೊಳ್ಳೆ, ಇದು S ಆರ್ಬಿಟಲ್, ಇದು P ಆರ್ಬಿಟಲ್. ಕಂಬೈನಿಂಗ್ ಅಟಾಮಿಕ್ ಆರ್ಬಿಟಲ್ಸ್ ಡಿಫ್ರೆಂಟ್ ಇನ್ ಅಟಾಮಿಕ್ ಆರ್ಬಿಟಲ್ಸ್ ಡಿಫ್ರೆಂಟ್ ಇನ್ ಎನರ್ಜಿ ಹೊಂದಿರ್ಬೋದು ಅಥವಾ ಸೇಮ್ ಕೂಡ ಹೊಂದಿರ್ಬೋದು. ಅರ್ಥ ಆಯ್ತಾ? ಇವು ನೋಡಿ, ಇವು ಡಿಫ್ರೆಂಟ್ ಇನ್ ಎನರ್ಜಿ. ಅದೇ ಈ ಹೈಬ್ರಿಡ್ ಆರ್ಬಿಟಲ್ಸ್ ಎಷ್ಟು ಫಾರ್ಮ್ ಆಗಿದೆ? ಎರಡು ಫಾರ್ಮ್ ಆಗಿದೆ ತಾನೆ. ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗಿದೆಯೋ ಅಷ್ಟೇ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗ್ತಕ್ಕಂಥದ್ದು. ಸೇಮ್ ನಂಬರ್ ಆಫ್ ಐಡೆಂಟಿಕಲ್, ಇವೆರಡು ಐಡೆಂಟಿಕಲ್ ಆಗಿರುತ್ತೆ, ಇವು ಸೇಮ್ ಎನರ್ಜಿ ಹೊಂದಿರ್ತವೆ. ಅರ್ಥ ಆಯ್ತಾ? ಎರಡು SP ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಯ್ತಾ? ಯಾಕೆಂದ್ರೆ ಒಂದು S ಆರ್ಬಿಟಲ್ ಒಂದು P ಆರ್ಬಿಟಲ್ ಕಂಬೈನ್ ಆಗ್ತಿದೆ. ಅರ್ಥ ಆಯ್ತಾ? ಇವಾಗ ಇದ್ರಲ್ಲಿ ನಾವು ಇದು SP, ನಾವು ಬೇಕಾದ್ರೆ ಫಸ್ಟ್ ಒಂದು SP ಹೈಬ್ರಿಡೈಸೇಷನ್, ನಾವು ಹಿಂಗೆ ಬರ್ತೀನಿ. SP ಹೈಬ್ರಿಡೈಸೇಷನ್ ಒಂದು S ಆರ್ಬಿಟಲ್, ಇನ್ನೊಂದು P ಆರ್ಬಿಟಲ್. ಇದು S ಆರ್ಬಿಟಲ್ ಅಟಾಮಿಕ್ ಆರ್ಬಿಟಲ್, ಇದು P ಅಟಾಮಿಕ್ ಆರ್ಬಿಟಲ್. ಇದು S atomic orbital, ಇದು P atomic orbital. These two are combined to form same number. ಎಷ್ಟು ಕಂಬೈನ್ ಆಗ್ತಿದೆ? ಎರಡು ತಾನೆ. To form same number. ಸೇಮ್ ನಂಬರ್ ಅಂದ್ರೆ 2 SP hybrid orbitals ಫಾರ್ಮ್ ಆಗ್ತಿದೆ. That two having equal energy. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ SP ಹೈಬ್ರಿಡೇಷನ್ ಅರ್ಥ ಆಗಿದೆ ಅನ್ಸುತ್ತೆ. ಎಕ್ಸಾಂಪಲ್ ಅಥವಾ ಶೋ ದಟ್ SP ಹೈಬ್ರಿಡೇಷನ್ ಬರೀಬೋದು. ಒಂದು S ಆರ್ಬಿಟಲ್, ಒಂದು ಇಲ್ಲೇ ಬರ್ತದೆ, ಒಂದು S ಆರ್ಬಿಟಲ್, ಒಂದು P ಆರ್ಬಿಟಲ್ ಅಂಡರ್ಗೋ ಹೈಬ್ರಿಡೇಷನ್ ಟು ಫಾರ್ಮ್ ಹೌ ಮೆನಿ ಹೈಬ್ರಿಡ್ ಆರ್ಬಿಟಲ್ಸ್? 2. ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗ್ತಿದೆಯೋ ಅಷ್ಟೇ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗ್ತಕ್ಕಂಥದ್ದು. ಚೆನ್ನಾಗಿ ನೆನಪಿಟ್ಕೊಳ್ಳೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ವೆನ್ 2 atomic orbitals, that is S and P, are combined to form same number, ಅಂದರೆ ಎರಡು ಕಂಬೈನ್ ಆಗ್ತಿದೆ ಅಟಾಮಿಕ್ ಆರ್ಬಿಟಲ್ಸ್, ಎರಡು ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗಿರುತ್ತೆ. ದ 2 ಹೈಬ್ರಿಡ್ ಆರ್ಬಿಟಲ್ಸ್ ಹ್ಯಾವಿಂಗ್ ಸೇಮ್ ಎನರ್ಜಿ. ಅರ್ಥ ಆಯ್ತಾ? ಸೇಮ್ ಎನರ್ಜಿ. ಅರ್ಥ ಇದೆ? ಡಿಫ್ರೆಂಟ್ ಇನ್ ಎನರ್ಜಿ, ಇವು ಡಿಫ್ರೆಂಟ್ ಎನರ್ಜಿ, ಇದು ಸೇಮ್ ಎನರ್ಜಿ. ಕಂಬೈನ್ ಆಗ್ತಕ್ಕಂಥ ಅಟಾಮಿಕ್ ಆರ್ಬಿಟಲ್ಸ್ ಡಿಫ್ರೆಂಟ್ ಎನರ್ಜಿ ಹೊಂದಿರ್ಬೋದು, ಬಟ್ ಫಾರ್ಮ್ ಆಗ್ತಕ್ಕಂಥ ಹೈಬ್ರಿಡ್ ಆರ್ಬಿಟಲ್ಸ್ ಸೇಮ್ ಎನರ್ಜಿ ಹೊಂದಿರ್ತವೆ. ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗಿರುತ್ತೆ ಅಷ್ಟೇ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ. ಅದು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಅಲ್ಲಿಗೆ SP ಹೈಬ್ರಿಡೇಷನ್ ಅರ್ಥ ಆಗಿದೆಯಾ? ನೆಕ್ಸ್ಟ್ sp2 ಹೈಬ್ರಿಡೈಸೇಷನ್. ಏನು sp2 ಹೈಬ್ರಿಡೇಷನ್? ಒಂದು S ಆರ್ಬಿಟಲ್, ಎರಡು P ಆರ್ಬಿಟಲ್ಸ್. sp2 ಅಂದ್ರೆ ಎರಡು P ಆರ್ಬಿಟಲ್ಸ್. ಎರಡು P ಆರ್ಬಿಟಲ್ಸ್, ಒಂದು S ಆರ್ಬಿಟಲ್, ಎರಡು P ಆರ್ಬಿಟಲ್ಸ್. ಅಂಡರ್ಗೋ ಹೈಬ್ರಿಡೈಸೇಷನ್ ಟು ಫಾರ್ಮ್ ಹೌ ಮೆನಿ? 3. ಇದು S ಆರ್ಬಿಟಲ್, ಇದು P ಆರ್ಬಿಟಲ್, ಇದು P ಆರ್ಬಿಟಲ್. ಅರ್ಥ ಆಯ್ತಾ? ಬೇಕಾದ್ರೆ ಇದು PY ಅಂತವು, ಇದು PX ಅಂತವು. ಇಲ್ಲ ಇದನ್ನು ಫಸ್ಟ್ ವರ್ಕ್, ಇದು ನೆಕ್ಸ್ಟ್ ವರ್ಕ್, ಎಲ್ಲ ಒಂದೇ. ಅರ್ಥ ಆಯ್ತಾ? ಟು ಫಾರ್ಮ್ ಏನು 3 sp2 ಹೈಬ್ರಿಡ್
ಇದು ಎಸ್ ಪಿ, ಇದು ಎಸ್ ಪಿ, ಇದು ಎಸ್ ಪಿ ಟು, ಇದು ಎಸ್ ಪಿ ಟು. ಅರ್ಥ ಆಯ್ತಾ? ಏನಿವು 3 sp2 hybrid orbitals. That 3 sp2 hybrid orbitals having same energy. ಈ 3 sp2 hybrid orbitals ಸೇಮ್ ಎನರ್ಜಿ ಹೊಂದಿರುತ್ತೆ. 3 ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗಿ 3 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ. ದಟ್ ಹ್ಯಾವಿಂಗ್ ಸೇಮ್ ಎನರ್ಜಿ. This is sp2 hybridation. ಒಂದು s orbital, 2 p orbitals undergo hybridation to form 3 sp2 hybrid orbitals. ಅರ್ಥ ಆಗಿದೆಯಾ? ಎನಿ ಡೌಟ್? ಅದೇ ಥರ sp3 hybridization. ಏನು ಹೇಳಿ? sp3 hybridization. ಅರ್ಥ ಆಯ್ತಾ? ನಾನು ಇಲ್ಲೇ ಬರೀತೀನಿ. ಏನು sp3 hybridization? ಒಂದು s ಆರ್ಬಿಟಲ್ ಸ್ಪೆರಿಕಲ್ ಇನ್ ಶೇಪ್, 3 p ಆರ್ಬಿಟಲ್ಸ್ px, py and pz. 3 p ಆರ್ಬಿಟಲ್, ಒಂದು s ಆರ್ಬಿಟಲ್, 3 p ಆರ್ಬಿಟಲ್ಸ್ ಅಂಡರ್ಗೋ ಹೈಬ್ರಿಡೈಸೇಷನ್ ಟು ಫಾರ್ಮ್ 4 sp3 hybrid orbitals. ಅರ್ಥ ಆಯ್ತಾ? 4 sp3 hybrid orbitals. ಅರ್ಥ ಆಗಿದೆಯಾ? ಸ್ಪೇಸ್ ಅರ್ಥ ಆಯ್ತೇನು? sp3 hybrid orbitals, sp3 hybrid orbitals, sp3 hybrid orbitals, sp3 hybrid orbitals. 4 sp3 hybrid orbitals. For sp3 hybrid orbitals that having same energy. ಒಂದು s ಆರ್ಬಿಟಲ್, 3 p ಆರ್ಬಿಟಲ್ಸ್ ಅಂಡರ್ಗೋ ಹೈಬ್ರಿಡೇಷನ್ ಟು ಫಾರ್ಮ್ 4 sp3 hybrid orbitals. ಯಾಕಂದ್ರೆ ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗುತ್ತೋ ಅಷ್ಟೇ ಹೈಬ್ರಿಡ್ ಫಾರ್ಮ್ ಆಗೋದು. ಎಲ್ಲ ಹೈಬ್ರಿಡ್ ಆರ್ಬಿಟಲ್ಸ್ ಸೇಮ್ ಎನರ್ಜಿ ಹೊಂದಿರ್ತವೆ. ಅರ್ಥ ಆಯ್ತಾ? ಅಲ್ಲಿಗೆ ಹೈಬ್ರಿಡೇಷನ್ ಅಂದ್ರೆ ಏನು? sp ಹೈಬ್ರಿಡೇಷನ್, sp2 ಹೈಬ್ರಿಡೇಷನ್, sp3 ಹೈಬ್ರಿಡೇಷನ್ ಗೊತ್ತಿದೆಯಾ? ಈ ಥರ ಡಿಫ್ರೆಂಟ್ ಹೈಬ್ರಿಡೇಷನ್ಸ್ ಇದ್ದಾವೆ. dsp2 ಇದೆ, dsp3 ಇದೆ. ಅರ್ಥ ಆಯ್ತಾ? d2 sp3 ಇದೆ, d3 sp3 ಹೈಬ್ರಿಡೇಷನ್. ಈ ಥರ ಡಿಫ್ರೆಂಟ್ ಹೈಬ್ರಿಡೇಷನ್ಸ್ ಇದಾವೆ. ಅರ್ಥ ಆಯ್ತಾ? ಈ 3 ನಿಮಗೆ ಡಿಸ್ಕಸ್ ಮಾಡಿದ್ದಾನೆ. ದಟ್ ಈಸ್ sp ಹೈಬ್ರಿಡೇಷನ್, sp2 ಹೈಬ್ರಿಡೇಷನ್, sp3 ಹೈಬ್ರಿಡೇಷನ್. 3 ಹೈಬ್ರಿಡೇಷನ್ಸ್ ಅರ್ಥ ಆಗಿದೆ ಅನ್ಸುತ್ತೆ. ಎನಿ ಡೌಟ್? ಇಲ್ವಾ? ನೆಕ್ಸ್ಟ್, ವಾಟ್ ಆರ್ ದ ಫ್ಯೂಚರ್ಸ್ ಅಥವಾ ಪಾರ್ಚುಲೇಟ್ಸ್ ಆಫ್ ದಿಸ್ ಹೈಬ್ರಿಡೇಷನ್ ಡಿಸ್ಕಸ್ ಮಾಡಿ. ಅರ್ಥ ಆಯ್ತಾ? ನಾವು ಈ BBT ಮೇಲೆ ಕೆಲವೊಂದು ಮಾಲಿಕ್ಯೂಲ್ಸ್ ಸ್ಟ್ರಕ್ಚರ್ಸ್ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಅರ್ಥ ಆಯ್ತಾ? ಥ್ಯಾಂಕ್ ಯು. ಚೆನ್ನಾಗಿ